ನಮಸ್ಕಾರ. ನಾನು ಡಾಕ್ಟರ್ ಲಲಿತಾಂಬಾ ಎನ್ಆರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ BA ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಪತ್ರಿಕೆ 8ರಲ್ಲಿರುವಂಥ ಸಾಹಿತ್ಯದ ತೌಲನಿಕ ಅಧ್ಯಯನ ಭಾಗದಲ್ಲಿ ಹನೂರ್ ಕೃಷ್ಣಮೂರ್ತಿ ಅವರು ರಚಿಸಿರುವ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಈ ಕಾದಂಬರಿಯ ವಸ್ತು ವಿನ್ಯಾಸವನ್ನು ಕುರಿತು ಪರಿಚಯ ಮಾಡಿಕೊಡ್ತೇನೆ. ತೌಲನಿಕ ಅಧ್ಯಯನದ ಆತ್ಮಕಥನ ಮತ್ತು ಕಾದಂಬರಿ 2 ಭಾಗವನ್ನು ನಿಮಗೆ ಗದ್ಯ ಭಾಗದಲ್ಲಿ ಇಟ್ಟಿದ್ದಾರೆ. ಒಂದು ಮಣೆಗಾರ ಆತ್ಮಕಥೆ, ಮತ್ತೊಂದು ಅಜ್ಞಾತನೊಬ್ಬನ ಆತ್ಮಚರಿತ್ರೆ. ಎರಡರಲ್ಲಿಯೂ ಆತ್ಮಕಥೆ ಆತ್ಮಚರಿತ್ರೆ ಎನ್ನುವಂತಹ ಒಂದು ಹೆಸರು ಬರ್ತಾ ಇದ್ರೂ ಕೂಡ ಈ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಎನ್ನುವಂಥದ್ದು ಒಂದು ಕಾದಂಬರಿಯ ಸ್ವರೂಪದಲ್ಲಿ ಕಟ್ಟಿಕೊಟ್ಟಿರುವಂತಹ ಒಬ್ಬ ದಳವಾಯಿಯ ಒಂದು ಬದುಕಿನ ಕಥನವಾಗಿದೆ. ಅಜ್ಞಾತನೊಬ್ಬನ ಆತ್ಮಚರಿತ್ರೆಯ ಒಂದು ವಸ್ತು ವಿನ್ಯಾಸ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇದರ ಆಶಯವನ್ನು ಕುರಿತು ಲೇಖಕರು ತಾನು ಯಾಕೆ ಈ ಒಂದು ಕಾದಂಬರಿಯನ್ನು ಬರಿಬೇಕಾಗಿ ಬಂತು ಅಂತ ಹೇಳಿ ಮುನ್ನುಡಿಯಲ್ಲಿ ಹೇಳ್ಕೊಂಡಿರುವ ವಿಚಾರವನ್ನು ನೋಡಿದಾಗ, ಇದುವರೆಗೂ ಕೂಡ ಒಂದು ಚರಿತ್ರೆ ಎನ್ನುವುದಕ್ಕೆ ಯಾವ ಒಂದು ಅರ್ಥವನ್ನು ಕೊಡಲಾಗಿತ್ತು, ಓರಿಯೆಂಟಲಿಸ್ಟ್ ಮಾದರಿಯ ಚರಿತ್ರೆಯನ್ನು ನೋಡುವ ಕ್ರಮ ಏನಿತ್ತು, ಆ ಕ್ರಮಕ್ಕಿಂತ ಭಿನ್ನವಾದಂತಹ ಒಂದು ಲೋಕ ಗ್ರಹಿಸಿರುವಂತಹ ನಮ್ಮ ನಾಡಿನ ಚರಿತ್ರೆಯೊಂದನ್ನು ಲೇಖಕರು ತಮ್ಮ ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ಆ ಜನಪದರ ನಡುವೆ ಒಡನಾಟವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಕಂಡುಕೊಳ್ತಾರೆ. ಈ ಜನಪದರ ಬದುಕು ಹಿಡಿದಿಟ್ಟುಕೊಂಡಿರ್ತಕ್ಕಂತಹ ಆ ಒಂದು ನೆನಪುಗಳು, ಆ ಚರಿತ್ರೆಯನ್ನು ಅವರು ಅರ್ಥ ಮಾಡಿಕೊಂಡಿರುವಂತಹ ರೀತಿ, ಅದನ್ನು ಅವರು ಹೇಗೆ ಒಂದು ಗತವನ್ನು ಪ್ರಸ್ತುತದೊಂದಿಗೆ ಅವರು ಬೆಸ್ಕೊಳ್ತಾರೆ ಅನ್ನುವಂಥ ಕ್ರಮ, ಇವೆಲ್ಲವೂ ಕೂಡ ಯಾವುದನ್ನು ನಾವು ಈಗ ಒಂದು ಚರಿತ್ರೆ ಅಂತ ಹೇಳಿ ಓರಿಯೆಂಟಲಿಸ್ಟ್ ಮಾದರಿಯ ಒಂದು ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳ ವೈಭವ, ಅವರ ಯುದ್ಧ ಸಾಧನೆ ಸಿದ್ಧಿಗಳನ್ನು ಏನು ಇವತ್ತು ನಾವು ಚರಿತ್ರೆಯ ಪಾಠ ಪ್ರವಚನಗಳಲ್ಲಿ ಕೇಳ್ತಾ ಇದ್ದೀವಿ, ಅದಕ್ಕಿಂತಲೂ ತೀರ ಭಿನ್ನವಾದ ಲೋಕವನ್ನೇ ಈ ಜನಸಾಮಾನ್ಯರು ತಮ್ಮ ಗತವನ್ನಾಗಿ ಕಟ್ಟಿಕೊಂಡಿರ್ತಾರೆ, ತಮ್ಮ ನೆನಪಿನ ಬುದ್ಧಿಯಲ್ಲಿ ಇಟ್ಕೊಂಡಿರ್ತಾರೆ ಅನ್ನೋದನ್ನು ಲೇಖಕರು ಕಂಡುಕೊಳ್ತಾರೆ. ಹಾಗಾಗಿ ಟಿಪ್ಪು ಸುಲ್ತಾನನ ಒಂದು ಕಾಲದ ಒಂದು ಬದುಕನ್ನು ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡುವಾಗ ಅವರು ಆ ಕಾಲದ ಟಿಪ್ಪುವಿನ ಒಬ್ಬ ದಳವಾಯಿಯೊಬ್ಬನನ್ನು ತಗೊಂಡು ಅವನ ಮೂಲಕ ಇಡೀ ಆ ಕಾಲಮಾನವನ್ನು ನೋಡುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಯಾವುದನ್ನ ಚರಿತ್ರೆ ಬರೀ ರಾಜ ಮಹಾರಾಜರ ವೈಭವಗಳ ದಿಗ್ವಿಜಯಗಳ ಕಥೆ ಅಲ್ಲ ಅನ್ನುವಂತಹ, ಅದು ಆ ಕಾಲಘಟ್ಟದಲ್ಲಿ ಬಾಳಿ ಬದುಕಿದಂತಹ ನಾನಾ ಆದರ್ಶಗಳನ್ನು, ನಾನಾ ರೀತಿಯ ಪ್ರಭುತ್ವದ ಆ ಒಂದು ಒತ್ತಂಬವನ್ನು ಸಹಿಸಿಕೊಂಡು ಬಾಳಿದಂತಹ ಜನಸಾಮಾನ್ಯರ ಕಥನ, ಇಟ್ಸ್ ಪೀಪಲ್ಸ್ ಹಿಸ್ಟ್ರಿ ಅನ್ನುವಂಥ ಒಂದು ಅರಿವು ಇತ್ತೀಚೆಗಷ್ಟೇ ನಮ್ಮ ಸಾಹಿತ್ಯದ ಒಳಗಡೆಗೆ ಮತ್ತು ನಮ್ಮ ಸಮಾಜದೊಳಗೆ ಬಂದಿದೆ. ಚರಿತ್ರಕಾರರಿರಲಿ, ಸಾಹಿತಿಗಳಿರಲಿ, ಸೃಜನಶೀಲ ಬರಹಗಳು ಮತ್ತು ಚಿಂತನ ಕ್ರಮಗಳಲ್ಲಿ ಈ ಪೀಪಲ್ಸ್ ಹಿಸ್ಟ್ರಿ, ಸ್ಥಳೀಯ ಚರಿತ್ರೆ, ಸ್ಥಳೀಯ ಜನಸಾಮಾನ್ಯರ ಕಥನವನ್ನು ಕಟ್ಟಿಕೊಳ್ಳುವಂತಹ ಒಂದು ಪ್ರಯತ್ನಗಳು ನಮಗೆ 70ರ ದಶಕದ ನಂತರ ಈ ಸಬಾಲ್ಟ್ರನ್ ಚಿಂತನೆಗಳು ಏನು ಮುನ್ನೆಲೆಗೆ ಬಂತು, ಅಂಚಿಗೆ ಸರಿಸಲ್ಪಟ್ಟಂಥವರನ್ನು ಆ ಕೇಂದ್ರದಿಂದ ಅಂಚಿಗೆ ಸರಿದು ನಮ್ಮ ದೃಷ್ಟಿಯನ್ನು ಅಂಚಿನಿಂದ ಆರಂಭಿಸುವಂತಹ ಒಂದು ಹೊಸ ಪರಿಪಾಠವನ್ನು ಈ ಒಂದು ವಿದ್ವತ್ ವಲಯ, ಸಾಹಿತ್ಯದ ವಲಯ, ಸೃಜನಶೀಲ ಬರಹಗಾರರು ಕಂಡುಕೊಳ್ತಾ ಹೋದರು. ಆ ನಿಟ್ಟಿನಲ್ಲಿ ಒಂದು ಅಲಕ್ಷಿಸಲ್ಪಟ್ಟಂಥವರ ಚರಿತ್ರೆಯನ್ನು ಕಟ್ಟುವ ಒಂದು ಪರಿಪಾಠ 70ರ ದಶಕದ ನಂತರದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾ ಹೋಯಿತು. ಕರ್ನಾಟಕದ ಮೌಖಿಕ ಪರಂಪರೆಯಲ್ಲಿ ಮತ್ತು ಒಂದು ಆಚರಣಾ ಲೋಕ, ಕ್ರಿಯಾಲೋಕ ಅಂತ ನಾವೇನು ಹೇಳ್ತೀವಿ, ಅದರಲ್ಲೇ ಉಳಿದು ಹೋಗಿರ್ತಕ್ಕಂತಹ ಆ ಜನಸಂಸ್ಕೃತಿಯ ಭಾಗವಾಗಿರುವಂತಹ ಬರಹ ಸಂಸ್ಕೃತಿಯಲ್ಲಿ ಯಾವತ್ತೂ ಕೂಡ
ಅವರುಗಳಿಗೆ ಒಂದು ಗಮನವನ್ನು ಕೊಡದೆ ಅಲ್ಲಿ ದಾಖಲೆ ಆಗದೆ ಉಳಿದು ಹೋದಂಥ ದೊಡ್ಡ ಒಂದು ಸಮುದಾಯ, ದೊಡ್ಡ ಒಂದು ಸ್ಮೃತಿಯನ್ನು ತನ್ನೊಳಗೆ ಇಟ್ಕೊಂಡು ಇರೋದನ್ನು ನಾವು ಗಮನಿಸ್ಬೋದಾಗತ್ತೆ. ಯಾವುದೇ ಒಂದು ಬದುಕಿನ ಅಥವಾ ಯಾವುದೇ ಒಂದು ನಾಡಿನ ಸಂಸ್ಕೃತಿಯ ಆ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಪುನರ್ರಚಿಸಬೇಕು ಅಂತಂದಾಗ ಕೇವಲ ಲಿಖಿತ ಒಂದು ಆಕರಗಳಲ್ಲಿ ಇರ್ತಕ್ಕಂತಹ ಮಾಹಿತಿಯಷ್ಟನ್ನೇ ತೆಗೆದುಕೊಂಡು ಕಟ್ಟಬಹುದಾದಂತಹ ಈ ಬರಹ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಾವು ಬರೀಬಹುದಾದಂತಹ ಕಟ್ಟಬಹುದಾದಂತಹ ಒಂದು ಜನಕಥನ ಏನಿದೆ, ಖಂಡಿತವಾಗಿಯೂ ಅದು ಯಾವುದೋ ಒಂದು ಪಾರ್ಶ್ವಿಕವಾದಂತಹ ಕಥನ ಆಗಿಬಿಡುತ್ತೆ. ಯಾಕೆಂದರೆ ಅಕ್ಷರ ಆ ಸಂಸ್ಕೃತಿಯಿಂದ ಹೊರಗೆ ನಿಂತಹ ದೊಡ್ಡ ಒಂದು ಸಮುದಾಯ ಇದ್ದೇ ಇದೆ. ನಮ್ಮ ಆ ಲಿಖಿತ ಆಕರಗಳಿಗೆ ಹೊರತಾಗಿ ಮೌಖಿಕ ಆಕರಗಳಲ್ಲಿ ಅನೇಕ ರೀತಿಯ ಐತಿಹ್ಯಗಳಲ್ಲಿ ಊರಿಗೆ ಒಂದು ಸಣ್ಣ ಕಲ್ಲಿಗೆ, ಒಂದು ಮರಕ್ಕೆ, ಒಂದು ಕೊಳಕ್ಕೆ ಅಥವಾ ಒಂದು ಮಂಟಪಕ್ಕೆ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಒಂದು ಗತ, ಒಂದು ನೆನಪಿನ ಆ ಒಂದು ಚರಿತ್ರೆಯನ್ನು ಅಲ್ಲಿ ಇಟ್ಕೊಂಡಿರ್ತದೆ. ಹಾಗಾಗಿ ಪ್ರತಿಯೊಂದನ್ನು ನಾವು ನೋಡಬೇಕಾದಂತಹ ಕ್ರಮ ಬೇರೆ ಆಗಬೇಕಾಗಿ ಬರುತ್ತೆ. ಹೀಗೆ ಒಂದು ಚರಿತ್ರೆ ಯಾವುದನ್ನು ಮರೆತು ಹೋಗಿರುತ್ತೋ, ಯಾವುದನ್ನು ಈ ಒಂದು ಶಿಷ್ಟವಾದಂತಹ ಒಂದು ಸಮುದಾಯ ಅಥವಾ ಈಗ ಯಾವುದನ್ನು ನಾವು ವೈಭವೀಕೃತ ಚರಿತ್ರೆ ಅಂತ ಹೇಳಿ ಕಟ್ಕೊಂಡಿದ್ದೀವೋ ಅಂಥ ಚರಿತ್ರೆ ಮರೆತು ಹೋದಂತಹ ಅನೇಕ ಸಾಧಕರು, ಸಿದ್ಧರು, ಜನಸಮುದಾಯವನ್ನು ತೀವ್ರವಾಗಿ ಪ್ರಭಾವಿಸಿದಂಥವರು, ಅವರ ಜೊತೆಗೆ ಒಡನಾಟವನ್ನು ಮಾಡಿದಂಥ ದೊಡ್ಡ ಸಮುದಾಯ ಇರುತ್ತೆ. ಆ ಸಮುದಾಯ ಆ ನಾಡಿನ ಸಾಂಸ್ಕೃತಿಕ ನಾಯಕರಾಗಿಯೂ ಆ ಜನಮಾನಸದಲ್ಲಿ ಉಳ್ಕೊಂಡು ಆರಾಧಿಸಲ್ಪಡ್ತಾ ಇರ್ತಾರೆ. ಅವರ ಒಂದು ಅಸ್ತಿತ್ವಕ್ಕೆ ಅವರು ಒಂದು ರೀತಿಯಲ್ಲಿ ಅವರ ಅಸ್ತಿತ್ವವನ್ನು ಕಟ್ಕೊಳ್ಳೋದಕ್ಕೆ ಮತ್ತು ಸಾಂತ್ವನವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗಿರ್ತಾರೆ. ಯಾವ ಜನಸಾಮಾನ್ಯರಿಗೆ ಯಾವ ರಾಜ ಮಹಾರಾಜರು ನೆನಪಿರೋದಿಲ್ವೋ ಅಂಥ ಜನಸಾಮಾನ್ಯರು ತಮ್ಮ ಊರಿನ ಪರಿಸರ ಸುತ್ತಮುತ್ತಿನಲ್ಲಿ ಇದ್ದಂತಹ ಆ ಸಾಧು ಸಂತರುಗಳು ಅಥವಾ ಆ ನಾಡನ್ನು ಕಾಪಾಡಿದಂತಹ ಜನರು ಯಾರಿರ್ತಾರೆ, ಆ ಯುದ್ಧಗಳ ಆ ಒಂದು ಗತದ ನೆನಪುಗಳಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಂತಹ ಜನಸಾಮಾನ್ಯರನ್ನೇ ಆರಾಧಿಸ್ತಾ ಹೋಗ್ತಾ ಇರ್ತಾರೆ. ಇದೆಲ್ಲವನ್ನು ಕಂಡಂತಹ ಲೇಖಕರು ಇಂತಹ ಒಂದು ಬದುಕನ್ನು ನಾನು ಕಟ್ಟಬೇಕು ಅಂತ ಹೇಳಿ ಹೊರಟದ್ದೇ ಈ ಒಂದು ಕಾದಂಬರಿಯ ಸೃಷ್ಟಿಗೆ ಕಾರಣ ಆಯಿತು ಅಂತ ಹೇಳಿ ನಾವು ಹೇಳ್ಬೋದಾಗತ್ತೆ. ಹಾಗಾಗಿ ಅದನ್ನು ಸೃಜನಶೀಲ ಕಣ್ಣುಗಳಿಂದ ಈ ಚರಿತ್ರೆ ಮರೆತು ಹೋದಂತಹ ನಾಯಕರುಗಳನ್ನು ಕಟ್ಟಿಕೊಡುವಂತಹ ಒಂದು ಆಶಯ ಅದಿಂದಾಗಿ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಸೃಷ್ಟಿಯಾಗಿದೆ ಅಂತ ಹೇಳಿ ಹೇಳ್ಬೋದು. ಈ ಕಥನ ಚರಿತ್ರೆಗಿಂತ ಭಿನ್ನವಾಗಿ ಇದು ಯಾವ ಚರಿತ್ರೆ ಈಗಾಗಲೇ ಸಿದ್ಧವಾದಂಥ ಮಾದರಿಯ ಚರಿತ್ರೆ ಅಂತ ಯಾವುದನ್ನು ನಾವು ಹೇಳ್ತಾ ಇದ್ವೋ ಆ ಡೇಟ್ಸ್ ಮತ್ತು ಆ ಒಂದು ಕಾಲ, ಸ್ಥಳ ಮತ್ತು ವ್ಯಕ್ತಿಗಳನ್ನು ಬೆಸೆಯುವಂತಹ ಆ ಒಂದು ಆಕರಗಳ ಆಧಾರಗಳನ್ನು ಇಟ್ಕೊಂಡು ರಚಿಸುವಂತಹ ಚರಿತ್ರೆ ಅಂತ ಯಾವುದನ್ನು ನಾವು ಹೇಳ್ತೇವೋ ಆ ಚರಿತ್ರೆಯ ಪರಿಕಲ್ಪನೆಯನ್ನು ಒಡೆದು ಹಾಕಿ ಈ ಜನಕಥನ ಅನ್ನುವಂಥದ್ದು ಮುನ್ನೆಲೆಗೆ ಬಂದಿರುವುದನ್ನು ನಾವು ಗಮನಿಸ್ತೀವಿ. ರಾಜ ಮಹಾರಾಜರ ಸಾಮ್ರಾಜ್ಯವನ್ನು ಗೆದ್ದು ಆ ವಿಜಯ ಪತಾಕೆ ಹಾರಿಸಿ ಆ ಗಡಿಯನ್ನು ವಿಸ್ತರಿಸಿಕೊಂಡಂತಹ ಅವರ ನಾನಾ ಯುದ್ಧಗಳ ಗೆಲುವಿನ ಆ ಒಂದು ಪ್ರಶಸ್ತಿಗಳ ಚರಿತ್ರೆಯನ್ನು ದಾಖಲಿಸುತ್ತೆ. ಆ ಮುಖ್ಯ ಚರಿತ್ರೆ ಎನ್ನುವುದು ಹಿಸ್ಟ್ರಿ ಎನ್ನುವಂಥದ್ದು. ಅವರು ಗೆದ್ದಂತಹ ಯುದ್ಧ, ಸಂಭವಿಸಿದಂತಹ ಸಾವು ನೋವುಗಳ ಲೆಕ್ಕವನ್ನೇನು ನಮ್ಮ ಶಾಸನಗಳು ಪಟ್ಟಿಗಳನ್ನು ಕೊಡುತ್ತವೆ, ಅವರ ಬಿರುದು ಬಾವಲಿಗಳನ್ನು ಬಿತ್ತರಿಸುತ್ತವೆ. ಅಂತಹ ಚರಿತ್ರೆ ಈ ಕಥನದಲ್ಲಿ ಇಲ್ಲ. ಹಾಗಾದರೆ ಏನಿದೆ? ಒಂದು ಕಾದಂಬರಿ ಆ ಟಿಪ್ಪು ಕಾಲಮಾನದ ಒಂದು ಅಜ್ಞಾತನಾದಂಥ ಒಬ್ಬ ಸಾಮಾನ್ಯ ದಳವಾಯಿಯ ಕಥೆಯನ್ನು ತಗೊಳತ್ತೆ. ಆ ದಳವಾಯಿ ಆದರೂ ಎಂಥವನು, ಅವನೇನು ದೊಡ್ಡ ಒಂದು ಸಿದ್ಧಿ ಸಾಧನೆಯನ್ನು ಮಾಡಿ ಅಪಾರವಾದ ಹೆಸರನ್ನು ತಗೊಂಡು ಶಿಲಾಶಾಸನಗಳಲ್ಲಿ ಪ್ರಶಸ್ತಿಗಳನ್ನು ಉದ್ದಕ್ಕೆ ಕೆತ್ತಿಸಿಕೊಳ್ಳುವ ರಾಜರ ಹಾಗೆ ಮಾಡಿದಂಥ ದೊಡ್ಡ ಒಂದು ಸಾಧನೆಯ ಕಥೆಯನ್ನು ಹೇಳಬಹುದಾದಂಥದ್ದೇನೂ ಅವನಲ್ಲಿ ಇಲ್ಲ. ಹಾಗಾದರೆ ಇಂತಹ ಒಬ್ಬ ಅಜ್ಞಾತನೂ ಅತಿ ಸಾಮಾನ್ಯನೂ ಆದಂತಹ ಈ ಒಂದು ವ್ಯಕ್ತಿಯನ್ನು, ಆ ವ್ಯಕ್ತಿ ಯಾರು, ಅವನಿಗೊಂದು ಹೆಸರು ಕೂಡ ಇಲ್ಲ. ಅದು ಯಾರು ಬೇಕಾದರೂ ಆಗ್ಬಹುದು. ನೋಡಿ, ಹೆಸರನ್ನೇ ಇಡದೆ ಅವನನ್ನೊಬ್ಬನ ಅಜ್ಞಾತ ಅಂತ ಹೇಳಿ ಕರಿತಾ ಇರುವುದರಲ್ಲಿಯೇ ಈ ಕಥೆಯನ್ನು ಕಟ್ಟುವಂಥ ಒಂದು ಕ್ರಮ ನಮಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇಂತಹ ಒಬ್ಬ ಅಜ್ಞಾತನ ಕಥೆಯ ಮೂಲಕ ಆ ಕಾಲಮಾನವನ್ನು
ನಮ್ಮ ಕಣ್ಣ ಮುಂದೆ ತರುವ ಪ್ರಯತ್ನವನ್ನು ಈ ಕಾದಂಬರಿ ಮಾಡುತ್ತೆ. ಈ ಕಾದಂಬರಿಯ ಕಥಾನಾಯಕನ ಬದುಕಾದರೂ ಎಂಥದ್ದು, ಅವನ ಬಾಲ್ಯದ ಒಂದು ಕರಾಳ ನೆನಪುಗಳು. ಅವನಿಗೆ ತಾಯಿಯ ನೆನಪೇ ಇಲ್ಲ. ತಂದೆಯಾದ್ರಂತೂ ಅವನು ಕಟುಕನ ಕೆಲಸವನ್ನು ಮಾಡ್ತಾ ಅರಮನೆಯ ಚಾಕರಿ ಮಾಡ್ತಿದ್ದಂಥ ತಂದೆ ಅವನನ್ನು ನೋಡಿದ ಪ್ರತಿಯೊಬ್ಬರೂ ಗಾಬರಿ ಬೀಳುವ, ಹೆದರತಕ್ಕಂತಹ ಒಂದು ರೂಪವನ್ನು ಮತ್ತು ಅವನು ಮಾಡುವ ಕೃತ್ಯವನ್ನು ನಾವು ಗಮನಿಸಿದಾಗ ಅವನ ಅಂತರಂಗ ಏನಾಗಿತ್ತು. ಆದರೆ ಈ ಬಾಲ್ಯದಿಂದ ಅಂತಹ ತಂದೆಯ ಜೊತೆಗೆ ಬೆಳೆದಂತಹ, ತಾಯಿಯ ಮುಖವನ್ನೇ ಕಾಣದಂತಹ ಒಂದು ಮಗು ಅಥವಾ ಒಂದು ಹುಡುಗ ನಿಧಾನವಾಗಿ ಒಂದು ಕ್ರೂರಿಯಾಗಿ ಬೆಳೀತಾ ಅವನು ದಳವಾಯಿಯ ಸ್ಥಾನ ಅಧಿಕಾರ ದೊರೆತ ಮೇಲಂತೂ ತೀವ್ರವಾಗಿ ಅವನು ಹೇಗೆ ಒಂದು ದುರಾಸೆ, ಆ ಒಂದು ನಂಬಿಕೆಯ ದ್ರೋಹ, ಆ ವಂಚಕನಾಗಿ ಒಂದು ದರೋಡೆ ಮಾಡ್ತಕ್ಕಂಥವನಾಗಿ ಬದುಕ್ತಾನೆ. ಮತ್ತು ತನ್ನ ಅಧಿಕಾರ ಅನ್ನುವಂಥದ್ದನ್ನು ಮತ್ತು ಆ ಖಾವಂದರ ಆ ಒಂದು ಪ್ರೀತಿಗೆ ಮೆಚ್ಚುಗೆಗೆ ಪಾತ್ರವಾಗಬೇಕು, ತಾನು ದೊಡ್ಡವನಾಗಬೇಕು, ತಾನು ಸಿರಿವಂತನಾಗಬೇಕು ಅನ್ನುವಂಥ ಒಂದು ದುರಾಸೆಗೆ ಬೀಳ್ತಾ ಕೊನೆಗೆ ಏನಾಗ್ತಾನೆ, ಯಾವುದರ ಬೆನ್ನು ಹತ್ತಿ, ಸುಖದ ಬೆನ್ನು ಹತ್ತಿ ಯಾವುದು ಸುಖ ಅಂತಲೋ, ಯಾವುದು ತನಗೆ ನೆಮ್ಮದಿ ಕೊಡುತ್ತೆ ಅಂತಲೋ, ಯಾವುದು ತನ್ನ ಬದುಕಿಗೆ ನಿಜವಾದಂಥ ಘನತೆ ತಂದು ಕೊಡುತ್ತೆ ಅಂತ ಅವನು ನಂಬಿದ್ನೋ ಅದರಿಂದ ತೀರಾ ಭಿನ್ನವಾದಂತಹ ಒಂದು ಅಂತಿಮ ದಿನಗಳಲ್ಲಿ ಅವನ ಬದುಕು ಎಂತಹ ಹಳಹಳಿಕೆಯ, ಒಂದು ಪಾಪ ಪ್ರಜ್ಞೆಯ, ತೀವ್ರವಾದಂಥ ತನ್ನ ಬಗೆಗೆ ತಾನೇ ಜಿಗುಪ್ಸೆ ಪಡುವಂತಹ ಒಂದು ಜೀವನ ಅವನಿಗೆ ಅಂತ್ಯಕಾಲದಲ್ಲಿ ಬರುತ್ತೆ ಅನ್ನೋದನ್ನು ಚಿತ್ರಣ ಮಾಡ್ತಾ ಇರ್ತಾರೆ. ಅವನ ಅಂತಿಮ ಒಂದು ಕಾಲಘಟ್ಟ ಏನಿದೆ, ಸಾವಿನ ಆ ಒಂದು ನರಳಾಟ, ತನಗೆ ಒದಗಿ ಬಂದಂತಹ ಒಂದು ದುರ್ಗತಿಯನ್ನು ನೆನೆದು ಒಂದು ಹೀನಾಯವಾಗಿ ಅವನು ಕೊನೆ ಉಸಿರನ್ನು ಎಳೆಯುವಂತಹ ಅವನ ಬದುಕಿನ ಬವಣೆಯನ್ನು ಕಟ್ಟಿಕೊಡುವಂಥದ್ದು ಈ ಒಂದು ಕಥನ. ಇದು ಖಂಡಿತ ಚರಿತ್ರೆಗಿಂತ ಭಿನ್ನ, ಆದರೂ ಇದನ್ನು ನಾವು ಆ ಕಾಲದ ಚರಿತ್ರೆ ಅಂತ ಕರಿಬಹುದಾಗುತ್ತೆ. ಏಕೆಂದರೆ ಈ ಆತ್ಮಕಥೆ ನಿಜ ಅರ್ಥದಲ್ಲಿ ಆ ಒಬ್ಬ ಸಿಪಾಯಿ ಅಥವಾ ಒಬ್ಬ ದಳವಾಯಿಯ ಕಥೆಯಾಗಿ ಉಳಿಯೋದಿಲ್ಲ. ಆ ಹೆಸರಿಲ್ಲದ ಆ ದಳವಾಯಿ ಇಡೀ ಆ ಕಾಲಮಾನದ ಅಂತಹ ಸಾವಿರಾರು ಜನರ ಒಂದು ಪ್ರತಿನಿಧಿಯಾಗಿ ಬಿಡ್ತಾನೆ. ಹಾಗಾಗಿ ಅಲ್ಲಿ ಕಟ್ಕೊಟ್ಟಿರುವಂಥ ಆ ಇಡೀ ಬದುಕು ಕೇವಲ ಅವನು ಕಂಡ ಬದುಕಷ್ಟೇ ಆಗದೆ ಆ ಕಾಲಮಾನದ ಆ ಒಂದು ದಳವಾಯಿಯ ಆತ್ಮಕಥೆಯಾಗದೆ ಅದು ಆ ಇಡೀ ಕಾಲಮಾನದ ಒಂದು ಆತ್ಮಕಥೆಯಾಗಿ ಬಿಟ್ಟಿದೆ. ಕಾಲಮಾನದ ಆತ್ಮಕಥೆಯೇ ಅದು ಆಗಿರೋದೇ ಈ ಒಂದು ಕಾದಂಬರಿಯ ವಿಶೇಷ ಅಂತ ನಾವು ಹೇಳ್ಬೋದಾಗಿದೆ. ಇದರ ಸ್ವರೂಪದ ಕುರಿತು ಒಂದೆರಡು ಮಾತನ್ನು ಹೇಳೋದಾದರೆ, ಆತ್ಮಕಥಾ ರೂಪದ ಒಂದು ಕಾದಂಬರಿ ಇದು ಅಂತ ಹೇಳಿ. ಕನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಆತ್ಮಕಥೆಗಳು ಅನ್ನುವಂಥ ಒಂದು ಗದ್ಯ ಪ್ರಕಾರ ಇದೆ, ಹಾಗೆ ಕಾದಂಬರಿ ಅನ್ನುವಂಥ ಗದ್ಯ ಪ್ರಕಾರ ಇದೆ. ಇವೆರಡರಲ್ಲಿಯೂ ಕೂಡ ಭಿನ್ನವಾದಂಥ ರೀತಿಯಲ್ಲಿ ನಾವು ವ್ಯಾಖ್ಯಾನಿಸ್ಕೊಂಡು ಬರ್ತೀವಿ. ಆತ್ಮಕಥೆಗಳು ಯಾವುದೇ ವ್ಯಕ್ತಿ ತನ್ನ ಬದುಕಿನ ಕಥನವನ್ನು ತಾನೇ ಹೇಳ್ತಕ್ಕಂಥದ್ದು ಅಥವಾ ಬರೀತಕ್ಕಂಥದ್ದು, ಅದನ್ನು ಆಟೋಬಯೋಗ್ರಫಿ ಅಂತ ಕರಿತೀವಿ. ಇತರರ ಒಂದು ಜೀವನವನ್ನು ಅದು ವಿಶೇಷ ಅಂತ ಹೇಳಿ ನಾವು ಬರೆಯುವಂಥದ್ದು, ಬೇರೆಯವರು ಬರೆಯೋದಾದರೆ ಅದು ಜೀವನ ಚರಿತ್ರೆ ಆಗುತ್ತೆ. ಇಲ್ಲಿ ಆತ್ಮಕಥೆಯ ರೂಪ ಈ ಕಾದಂಬರಿಯಲ್ಲಿ ಇದೆ. ಯಾಕೆ ಅಂತಂದರೆ, ಈ ಕಾದಂಬರಿಯ ಒಳಗೆ ಬರ್ತಕ್ಕಂಥ ವ್ಯಕ್ತಿ ತನ್ನ ಬದುಕನ್ನು ತಾನೇ ಒಂದು ಹಿನ್ನೋಟದಲ್ಲಿ ಕಂಡು ತನ್ನ ಬದುಕನ್ನು ನಿರೂಪಿಸ್ತಾ ಹೋಗ್ತಾನೆ. ತನ್ನ ಬದುಕಿನ ಏಳು ಬೀಳುಗಳನ್ನು ಅನೇಕ ನೆನಪಿನಲ್ಲಿ ಸ್ಥಿರವಾಗಿ ನಿಂತಿದ್ದ ಆ ನೆನಪುಗಳ ಪುಟವನ್ನು ತೆರೀತಾ ಅವನು ಇಡೀ ಬದುಕನ್ನು ಕಟ್ಕೊಡ್ತಾನೆ. ಹಾಗಾಗಿ ಇದರಲ್ಲಿ ಒಂದು ಜೀವಿಯ ಆತ್ಮಕಥೆ ಇದೆ, ನಿಜ. ಆದರೆ ಈ ಆತ್ಮಕಥೆಯ ಚೌಕಟ್ಟನ್ನು ಮೀರಿ ಈ ಒಂದು ಆತ್ಮಕಥೆಯನ್ನು ಒಂದು ಕಾದಂಬರಿಯ ಆ ಒಂದು ಮೈಯಲ್ಲಿ, ಕಾದಂಬರಿಯ ಆಕೃತಿಯಲ್ಲಿ ಕಟ್ಟಿಕೊಟ್ಟಿರೋದೇ ಈ ಒಂದು ಸೃಜನಶೀಲತೆಯ ಆ ಒಂದು ನಿರೂಪಣೆಯ ವೈಶಿಷ್ಟ್ಯ ಆಗಿರೋದು ಈ ಕಾದಂಬರಿದು. ಕಾದಂಬರಿ ಅನ್ನುವಂಥ ಈ ಒಂದು ಪ್ರಕಾರದ ಒಳಗಡೆಗೆ ನಮಗೆ ಆತ್ಮಕಥೆಯೊಂದು ಸೇರಿಕೊಂಡಿರೋದ್ರಿಂದ ಇದೊಂದು ವಿಶಿಷ್ಟವಾದಂತಹ ಪ್ರಯೋಗ ಅಂತ ನಾವು ಹೇಳ್ಬೋದಾಗುತ್ತೆ. ಆತ್ಮಕಥೆ ಕಾದಂಬರಿಗಳು ಎರಡೂ ಕೂಡ ಮುಖ್ಯ, ಆದರೆ ಇದೊಂದು ವಿಭಿನ್ನವಾದ ಆತ್ಮಕಥಾ ರೂಪದ ಕಾದಂಬರಿ. ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಎಲ್ಲ ದೃಷ್ಟಿಗಳಿಂದಲೂ ಕೂಡ ಇದು ಒಂದು ಅನನ್ಯವಾದಂಥ ಕೃತಿಯಾಗಿದೆ. ಮತ್ತು ಕಥನದ ಶೈಲಿ, ಆ ಕಾದಂಬರಿಯಲ್ಲಿ ಬರ್ತಕ್ಕಂಥ ಆ ನಿರೂಪಣೆ
ಮತ್ತು ಆ ಕಾದಂಬರಿಯನ್ನು ಕಟ್ಟಿರುವ ತಂತ್ರದ ಒಳಗಡೆಗೆ ಈ ಆತ್ಮಕಥೆಯನ್ನು ಅದ್ಭುತವಾಗಿ ಅದನ್ನೊಂದು ಚರಿತ್ರೆ ಎನ್ನುವಂತಹ ಒಂದು ಚೌಕಟ್ಟಿನ ಒಳಗೆ ತೆಗೆದುಕೊಂಡು ಅದನ್ನು ನಿರೂಪಿಸಿರುವ ಕ್ರಮ ಅನನ್ಯವಾಗಿರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇನ್ನು ಈ ಕಾದಂಬರಿ ತನ್ನ ಇಂಥ ಒಂದು ಕಥೆಯನ್ನು ಇಟ್ಕೊಂಡು ಯಾವ ದೃಷ್ಟಿಕೋನದಲ್ಲಿ ಹೊರಟಿದೆ, ಈ ಕಾದಂಬರಿಯಲ್ಲಿ ಏನನ್ನು ತಿಳಿಸ್ಬೇಕು ಅಂತ ಹೇಳಿ, ಯಾವುದನ್ನು ಮುನ್ನೆಲೆಗೆ ತರಬೇಕು, ಯಾವುದರ ಕಡೆಗೆ ನಾನು ಚಿಂತಿಸುವಂತೆ ಮಾಡಬೇಕು, ಅಥವಾ ಏನನ್ನು ನಾನಿಲ್ಲಿ ಕಟ್ಟಬೇಕು ಅಂತ ಹೇಳಿ ಆ ಕಾದಂಬರಿಕಾರ ತನ್ನದೇ ಆದಂಥ ಒಂದು ವಿಭಿನ್ನ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಾನೆ. ಅದೇನದು? ಆ ಇತಿಹಾಸಕಾರರ ಮತ್ತು ಬುದ್ಧಿಜೀವಿಗಳ ನಡುವೆ ಈಗಾಗಲೇ ಟಿಪ್ಪು ಮತ್ತು ಟಿಪ್ಪು ಕಾಲದ ಒಂದು ಆಡಳಿತ, ಟಿಪ್ಪುವಿನ ಆಡಳಿತ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳವಾದಂತಹ ಚರ್ಚೆಗಳು ನಮ್ಮ ಕನ್ನಡ ನಾಡಿನ ಆ ಒಂದು ಈ ಸಂದರ್ಭಗಳಲ್ಲಿ ನಡೆದು ಹೋಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಈ ರೀತಿ ಚರ್ಚಿತವಾಗಿರ್ತಕ್ಕಂಥ ಟಿಪ್ಪು ಯುಗದ ಒಂದು ಕಥಾಹಂದರವನ್ನು ತೆಗೆದುಕೊಂಡಿದ್ರೂ ಕೂಡ ಆ ಲೇಖಕರು ಈ ಒಂದು ರಾಜಕೀಯದ ಎಡ ಬಲ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ಚರ್ಚಿತವಾಗ್ತಿರುವ ಆ ಕಾಲಮಾನದ ಟಿಪ್ಪುವಿನ ಬದುಕು ಮತ್ತು ಟಿಪ್ಪುವಿನ ಆಡಳಿತ ಇತ್ಯಾದಿಗಳೇನಿದೆ ಅದೆಲ್ಲದರಿಂದ ತೀರಾ ಭಿನ್ನವಾಗಿ, ತೀರಾ ದೂರ ಸರಿದು ಆ ಯಾವ ಜಂಜಡಗಳಿಗೂ ಆ ವಾಗ್ವಾದಗಳಿಗೂ ಕೂಡ ತಮ್ಮನ್ನು ಈ ಕಾದಂಬರಿಯ ಒಳಗಡೆಗೆ ಅವುಗಳನ್ನು ಎಳೆದು ತರದಲ್ಲೇ ಒಂದು ರೀತಿಯಲ್ಲಿ ವಿಭಿನ್ನವಾದಂಥ, ಅದಕ್ಕಿಂತ ತೀರಾ ಭಿನ್ನವಾದಂಥ ಒಂದು ಮಾನವೀಯ ಪ್ರಶ್ನೆಗಳನ್ನು ಇಟ್ಕೊಂಡು ಅದನ್ನು ಈ ಕಾದಂಬರಿಯಲ್ಲಿ ಹುಟ್ಟು ಹಾಕ್ತಾ ಒಂದು ಭಿನ್ನ ದೃಷ್ಟಿಕೋನವನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಟಿಪ್ಪುವಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಥೆಗಳು, ನಾಟಕಗಳು, ಕಾದಂಬರಿಗಳು ನಿಮ್ಗೆ ಗೊತ್ತಿರ್ಬೋದು. ದೌಲತ್ ಅಂತಲೇ ಒಂದು ಕಾದಂಬರಿ ಟಿಪ್ಪುವಿನ ಬಗೆಗೆ ಬಂದಿದೆ. ಈ ಹಿಂದಿನ ತರಗತಿಯಲ್ಲಿ ನಾನು ಅದ್ರ ಬಗೆಗೆ ಚಾರಿತ್ರಿಕ ಕಾದಂಬರಿಗಳನ್ನು ತಿಳಿಸುವಾಗ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ನಿಮಗೆ ವೀರ ಮತ್ತು ಶೃಂಗಾರಗಳನ್ನು ಪ್ರಧಾನವಾಗಿ ಚಿತ್ರಣ ಮಾಡ್ತಾ ಒಂದು ವೈಭವದ ಕಾಲಘಟ್ಟದ ಕಥನವಾಗಿ ಅದನ್ನು ಕಟ್ಕೊಂಡಿರೋದಕ್ಕೂ, ಅದೇ ಕಾಲಘಟ್ಟವನ್ನು ಹನೂರವರು ಕಟ್ಕೊಂಡಿರುವಂಥದ್ದು ಅಥವಾ ಕಟ್ಟಿಕೊಟ್ಟಿರುವಂಥದ್ದಕ್ಕೂ ತುಂಬ ದೃಷ್ಟಿಕೋನದಲ್ಲಿ ಒಂದು ಭಿನ್ನತೆ ಇರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಹೈದರ್ ಟಿಪ್ಪು ವ್ಯಕ್ತಿತ್ವಗಳ ಬಗ್ಗೆ ಇಲ್ಲಿ ಬಂದಿರತಕ್ಕಂಥ ಇಡೀ ಕಾದಂಬರಿಯಲ್ಲಿ ಬಂದಿರುವಂಥ ಎಲ್ಲ ಸೃಜನಶೀಲ ಮತ್ತು ಸೃಜನೇತರ ಬರಹಗಳು ಇದುವರೆಗೂ ಏನು ಕನ್ನಡ ಸಾಹಿತ್ಯದಲ್ಲಿ ಬಂದಿದೆ ಇದೆಲ್ಲಕ್ಕಿಂತ ಭಿನ್ನವಾದಂಥ ದಾರಿಯನ್ನು ಈ ಕೃತಿ ತುಳಿದಿದೆ. ಅದು ಜನಕಥನದ ಕಡೆಗೆ ಮುಖ ಮಾಡಿದೆಯೇ ಹೊರತು ಅವರಿಗೆ ಈ ಜನಾನದ ಅಥವಾ ಈ ಅರಮನೆಯ, ಈ ಅಂತಃಪುರದ, ಈ ಟಿಪ್ಪು ಮತ್ತು ಹೈದರನ ಆಡಳಿತ ಇದು ನೇರವಾಗಿ ಮುಖ್ಯ ಆಗೋದಿಲ್ಲ. ಅದರ ಪರಿಣಾಮವಾಗಿ ಜನಸಾಮಾನ್ಯರ ಬದುಕಿನ ಮೇಲೆ ಆ ಕಾಲಘಟ್ಟದಲ್ಲಿ ಉಂಟಾಗಿದ್ದಂಥ ಒಂದು ಪ್ರಭಾವಗಳು, ಅದರ ಏಳು ಬೀಳುಗಳು, ಏರುಪೇರುಗಳು ಅದು ಲೇಖಕರಿಗೆ ಬಹಳ ಮುಖ್ಯ ಅಂತ ಹೇಳಿ ಅವರು ಅಂದ್ಕೊಂಡಿದ್ದಾರೆ ಮತ್ತು ಅದನ್ನೇ ಕಾದಂಬರಿಯಲ್ಲಿ ಮುಖ್ಯವಾಗಿ ತಮ್ಮ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಚಿತ್ರಣವನ್ನು ಮಾಡಿದ್ದಾರೆ. ಇನ್ನು ಈ ಕಥಾವಸ್ತು ಈಗಾಗಲೇ ನಿಮಗೆ ಗೊತ್ತಾಗಿದೆ. ಕಥಾವಸ್ತುವಿನ ಬಗ್ಗೆ ಮತ್ತೆ ನಾನು ಹೇಳ್ತಾ ಇದ್ದೀನಿ. ಈ ಕಾದಂಬರಿ ಒಂದು ಪ್ರಚಲಿತವಾದಂಥ ಒಂದು ಇತಿಹಾಸ ರಚನೆಯ ವಸ್ತುವಾಗಿದ್ದರೂ ಅದನ್ನು ಯಾವ ಸಾಹಿತ್ಯದ ಪಂಥದ ಚೌಕಟ್ಟಿಗೂ ಕೂಡ ಒಳಪಡದೆ ಹೊಸ ಮಾದರಿಯನ್ನು ತನ್ನ ಒಂದು ನಿರೂಪಣೆಯಲ್ಲಿ ಅದು ತಂದುಕೊಟ್ಟಿದೆ ಅಂತ. ಯಾಕೆಂದರೆ ಕನ್ನಡ ಸಾಹಿತ್ಯದ ಈ 100 ವರ್ಷಗಳ 100ಕ್ಕೂ ಮಿಕ್ಕ ಈ ವರ್ಷಗಳ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯದ ಅನೇಕ ಪಂಥಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನವೋದಯ, ಪ್ರಗತಿಶೀಲ ಚಿಂತಕರು, ನವ್ಯರು, ದಲಿತ, ಬಂಡಾಯ, ಸ್ತ್ರೀವಾದಿ, ಮುಸ್ಲಿಂ ಸಂವೇದನೆ, ಇವತ್ತಿನ ದೇಸಿ ಚಿಂತನೆ, ಹೀಗೆ ಬೇರೆ ಬೇರೆಯ ಆ ವಾದಗಳು, ಬೇರೆಯ ಚಿಂತನೆಗಳನ್ನು ಆಧರಿಸಿ ರಚಿತವಾಗ್ತಾ ಹೋದಂಥ ಅಥವಾ ಬೇರೆಯ ಒಂದು ಕಾಲಘಟ್ಟಕ್ಕೆ ತಕ್ಕಂತೆ ಪ್ರತಿಸ್ಪಂದಿಸಿ ಉತ್ಪಾದನೆಗೊಂಡಂತಹ ಈ ಒಂದು ಕನ್ನಡ ಸಾಹಿತ್ಯದ ವಿವಿಧ ಪಂಥಗಳು ಏನು ನಾವು ಗುರುತಿಸಿದ್ದೀವಿ, ಆ ಎಲ್ಲದ ಚೌಕಟ್ಟನ್ನು ದಾಟಿ ಈ ಕಾದಂಬರಿ ಒಂದು ಹೊಸ ಇದನ್ನು ದಾರಿಯನ್ನು ಕಂಡುಕೊಂಡಿರೋದು ಕಾದಂಬರಿಯ ವಿಶೇಷತೆ ಅಂತ ಹೇಳಿ ಈಗಾಗಲೇ ಅನೇಕ ವಿಮರ್ಶಕರು ಗುರುತಿಸ್ತಾ ಹೋಗ್ತಾರೆ. ಟಿಪ್ಪು ಹೈದರಾಲಿ ಕಾಲದ ಈ ಅಜ್ಞಾತನಾದ ದಳವಾಯಿಯೊಬ್ಬನ ಒಂದು ಸ್ವಗತ. ಈ ದಳವಾಯಿ ತನ್ನ ಆತ್ಮಕಥೆಯನ್ನು ಎಷ್ಟೋ ಸತಿ ನಾವು ಆತ್ಮಕಥೆ ಬರೆಯುವಂಥದ್ದು ತಮ್ಮ ನೈಜ ತಾಜಾ ಅನುಭವಗಳನ್ನು ಹೇಳುವಾಗ ಅಲ್ಲೆಲ್ಲೋ ನಾನು ಅನ್ನುವಂಥದ್ದು, ಸಮಾಜಕ್ಕೆ ನನ್ನನ್ನು ಪರಿಚಯಿಸ್ಕೊತಾ ಇದ್ದೀನಿ ಅನ್ನುವಂಥ ಭಾವ ಒಂದು ಕಾಡಿದಾಗ
ಅನೇಕ ಅಸತ್ಯ ಸಂಗತಿಗಳಿಗೆ ತೆರೆಯನ್ನು ಎಳೆಯುವ, ಯಾವುದೋ ವಿಚಾರಗಳನ್ನು ಮುನ್ನೆಲೆಗೆ ತರುವ, ಮತ್ಯಾವುದನ್ನು ಮುಚ್ಚಿಡುವ ಈ ಪ್ರಯತ್ನಗಳು ನಡೆಯುತ್ತೆ. ಅಲ್ಲಿ ಬಹಳ ಒಂದು ಸತ್ಯದ ಅನಾವರಣವನ್ನು ತಮ್ಮ ತಮ್ಮ ಆತ್ಮಕಥೆಗಳಲ್ಲಿ ಮಾಡ್ಕೊಳ್ತಾರೆ ಎಲ್ಲರೂ ಅಂತ ಹೇಳೋದು ತುಂಬ ಕಷ್ಟ. ಅದು ಅಸಾಧ್ಯದ ಮಾತೋ ಏನೋ ಗೊತ್ತಿಲ್ಲ. ಆ ರೀತಿ ತುಂಬ ನಿಷ್ಠವಾಗಿ ಬರೀತಕ್ಕಂಥದ್ದು ಆ ಆತ್ಮಕಥೆಗಳಿಗೆ ಬಹಳ ಅನಿವಾರ್ಯ ಮತ್ತು ಅಗತ್ಯ ಕೂಡ ಇರುತ್ತೆ. ಅಜೆಂಡಾಗಳಿಲ್ಲದೆ ಆತ್ಮಕಥೆಯನ್ನು ಬರೆಯೋದು ತುಂಬ ಕಷ್ಟ ಅಂತ ಇರಲಿ. ಆದರೆ ಇಲ್ಲಿ ಈ ಅಜ್ಞಾತನ ಕಥೆ ಏನಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಸ್ವಗತ. ಅವನು ಯಾರಿಗೂ ಮೆಚ್ಚಿಸುವುದಕ್ಕೆ ಹೇಳಿದ್ದಲ್ಲ, ಅಥವಾ ತಾನು ಬರೆದಂಥ ಈ ಕಥೆಯನ್ನು ಯಾರೆಲ್ಲ ಓದಿ ತನ್ನ ಬಗೆಗೆ ಹೀಗೆ ತಿಳ್ಕೋಬೇಕು, ಹಾಗೆ ತಿಳ್ಕೋಬೇಕು, ತನ್ನ ಬಗೆಗೆ ಏನು ತಿಳ್ಕೋಬೇಕು ಅಂತ ಹೇಳಿ ನಾವೇನು ಬಯಸ್ತೀವಿ, ಅಂದರೆ ಸಮಾಜ ನನ್ನನ್ನು ಹೇಗೆ ಪರಿಭಾವಿಸಬೇಕು ಅನ್ನುವಂಥದ್ದು, ಇಂಥ ಯಾವ ಒಂದು ಉಮೇದುಗಳು ಕೂಡ ಇಲ್ಲ ಅವನಿಗೆ. ಅವನು ಹೇಳ್ತಾ ಹೋಗ್ತಾನೆ, ನನ್ನ ಈ ಕಥನವನ್ನು ಯಾರೂ ಓದಬಾರ್ದು. ತನ್ನ ಒಳಗಿನ ಈ ಎಲ್ಲ ಆ ಒಂದು ನೋವು, ಸಂಕಟ, ಆ ಒಂದು ಪಾಪ ಪ್ರಜ್ಞೆಗಳು, ಇದೆಲ್ಲ ಏನಿದೆ ಅದೆಲ್ಲವನ್ನು ಅವನು ತನ್ನ ಆತ್ಮಕಥೆಯಲ್ಲಿ ಬರ್ಕೊಳ್ತಾ ಹೋಗ್ತಾನೆ. ತನ್ನ ಒಂದು ಬದುಕಿನ ಪಯಣದ ಉದ್ದಕ್ಕೂ ಏನೆಲ್ಲ ಆಯಿತು ಅನ್ನೋದನ್ನು ಬರಿತಾ ಹೋಗ್ತಾನೆ. ಹಾಗಾಗಿ ಅದು ಒಂದು ರೀತಿಯಲ್ಲಿ ತನಗೆ ತಾನೇ ಹೇಳ್ಕೊಳ್ಳುವಂತಹ ಒಂದು ಸ್ವಗತದ ಮಾದರಿಯಲ್ಲಿ ಅದು ಆ ಒಂದು ಕಥೆ ಆರಂಭ ಆಗ್ತಾ ಹೋಗುತ್ತೆ. ಹಾಗೆ ಇದು ಒಂದು ಅಜ್ಞಾತನ ಕತೆ. ಯಾರವನು ಗೊತ್ತಿಲ್ಲ, ಆದರೆ ಅಜ್ಞಾತನ ಕಥೆಯಾಗಿ ಉಳಿಯದೆ ಅದು ನಾನಾಗಲೇ ಹೇಳಿದಾಗೆ ಇಡೀ ಆ ಕಾಲದಲ್ಲಿ ಅಂಥದ್ದೇ ಬದುಕನ್ನು ಬದುಕಿರಬಹುದಾದಂತಹ ಅನೇಕ ಜನಸಾಮಾನ್ಯರ ಒಂದು ಪ್ರತಿನಿಧಿಯಾಗಿ, ಆ ಸೈನ್ಯದ ಬದುಕಿನ ಒಂದು ಪ್ರತಿನಿಧಿ. ಯಾಕೆಂದರೆ ಹಿಂದಿನ ಆ ಒಂದು ಯುದ್ಧಗಳ ಕಾಲಘಟ್ಟದ ಚರಿತ್ರೆಯ ಕಾಲಘಟ್ಟ ಏನಿದೆ ಅಲ್ಲಿ ಬಹಳ ದೊಡ್ಡ ಸಮುದಾಯ ಒಂದು ರೈತಾಪಿ ವರ್ಗಕ್ಕಿಂತ ಭಿನ್ನವಾಗಿ ಈ ರೀತಿಯ ಸೈನಿಕ ವರ್ಗವಾಗಿ ಪ್ರಭುತ್ವದ ನೆರಳಿನಲ್ಲಿ ಅವರ ಬಂಟರಾಗಿ, ಸೇವಕರಾಗಿ, ಅನ್ನದ ಋಣಕ್ಕಾಗಿ ಅಥವಾ ಬದುಕಿಗೆ ಒಂದು ತುತ್ತಿನ ಅನ್ನಕ್ಕಾಗಿ ನೂರಾರು ಯುದ್ಧಗಳಲ್ಲಿ ಸಾವು ನೋವುಗಳಿಗೆ ಕಾರಣರಾಗದಂತಹ ಅಥವಾ ಅಂತಹ ಯುದ್ಧಗಳಲ್ಲಿ ಪಾಲ್ಗೊಂಡು ಅದರಿಂದ ಊನಗೊಂಡಂತಹ ಅಥವಾ ಸಾವನ್ನು ಮಾಡಿ ಆ ರಕ್ತಪಾತವನ್ನು ಕಂಡು ತಮ್ಮ ಬದುಕಿನ ಬಗೆಗೆ ಹೇಸಿಕೊಂಡಂತಹ, ಜಿಗುಪ್ಸೆ ಪಟ್ಕೊಂಡಂತಹ, ಒಂದು ಒತ್ತಡಕ್ಕೆ ಸಿಕ್ಕಿ ತಮ್ಮ ಸಹಜ ಬದುಕಿನ ನೆಲೆಯನ್ನೇ ಕಳ್ಕೊಂಡು ಒಂದು ರೀತಿಯಲ್ಲಿ ದಿಕ್ಕಾಪಾಲಾಗಿ ಹೋದಂತಹ ಆ ಸೈನಿಕ ವರ್ಗ, ದಳವಾಯಿಗಳ ವರ್ಗ ಏನಿದೆ ಅದು ಆ ಯುದ್ಧದ ಪರಿಣಾಮದ ಆ ಒಂದು ತೀವ್ರ ಆಘಾತಕ್ಕೆ ಒಳಗಾದಂಥ ಜನ ಏನಿದ್ದಾರೆ ಅಂಥವರ ಪ್ರತಿನಿಧಿಯಾಗಿ ನಮಗೆ ಇಲ್ಲಿ ದಳವಾಯಿ ಬರ್ತಾನೆ. ಹಾಗಾಗಿ ಯುದ್ಧದ ಭೀಕರತೆ ಇಡೀ ಕಾದಂಬರಿಯಲ್ಲಿ ಅಲ್ಲಲ್ಲೇ ಆ ಯುದ್ಧದ ಭೀಕರತೆ, ಆ ಯುದ್ಧದಲ್ಲಿ ತೊಡಗಿರ್ತಕ್ಕಂಥ ಜನರ ರಾಕ್ಷಸಿ ಪ್ರವೃತ್ತಿಗಳು, ಮತ್ತು ಪ್ರಭುತ್ವದ ಬಂಟರಾಗಿರ್ತಕ್ಕಂತಹ ಅವರು ವಿಧಿಯಿಲ್ಲದೆ ನೆರವೇರಿಸ್ತಕ್ಕಂತಹ ಪ್ರಕ್ರಿಯೆಗಳು, ಅದರಲ್ಲಿ ಬರ್ತಾ ನಿಧಾನವಾಗಿ ಹೇಗೆ ಒಂದು ರಾಕ್ಷಸಿತನ, ಒಂದು ಕ್ರೌರ್ಯ ಅವರೊಳಗಡೆಗೆ ಸೇರ್ಕೊಂಡು ಹೋಗುತ್ತೆ. ಇಂಥ ಎಲ್ಲವನ್ನು ಹೇಳುತ್ತೆ. ಭೀಕರತೆಯನ್ನು ಉದ್ದಕ್ಕೂ ಚರಿತ್ರೆಯಲ್ಲಿ ಅನೇಕ ಘಟ್ಟಗಳಲ್ಲಿ ಕಾದಂಬರಿ ಚಿತ್ರಿಸ್ತಾ ಹೋಗುತ್ತೆ. ಆದರೆ ಚರಿತ್ರಾರ್ಹವಾದಂಥ ಹೈದರ್ ಟಿಪ್ಪು ಅವರ ಮತ್ತು ವಸಾಹತುಶಾಹಿಯ ಒಂದು ವಿರೋಧಿಯ ಸಮರ ಏನು ನಡೀತು, ಆ ಯುದ್ಧ ಮತ್ತು ಆ ಟಿಪ್ಪುವಿನ ಬ್ರಿಟಿಷ್ ಅಥವಾ ಈ ವಸಾಹತುಶಾಹಿಯೊಂದಿಗೆ ಅವನು ಏರ್ಪಡಿಸಿದಂಥ ಯುದ್ಧ ಏನಿದೆ, ಅನೇಕ ಯುದ್ಧಗಳು, ಸಾಕಾಗಿ ಹೋಗುವಷ್ಟು ಯುದ್ಧಗಳೇನಿದೆ, ಆ ಯುದ್ಧವನ್ನು ಮುಖ್ಯವಾಗಿ ಕೂಡ ಈ ಕಥೆ ಹೇಳೋದಿಲ್ಲ. ಯುದ್ಧ ಮುಖ್ಯ ಆಗೋದೇ ಇಲ್ಲ. ಅದರ ಆಚೆಗೆ ಯುದ್ಧದ ನಂತರ, ಯುದ್ಧದ ಮೊದಲಿನ ಪರಿಣಾಮಗಳ ಕಡೆಗೆ ಇದರ ಕಣ್ಣು ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಬಹಳ ಮುಖ್ಯ. ಇದು ಇದರ ಕಥಾವಸ್ತು ಆಗಿರೋದು. ಇದರ ತಿರುಳು ಅಂತ ನಾವೇನು ಹೇಳ್ತೀವಿ, ಈ ಕತೆ ಹಿಂಸೆಯ ಹಲವು ರೂಪಗಳೇ ಆಗಿರುವಂತಹ ಈ ಯುದ್ಧ ಅಥವಾ ಸಮರ ಅಥವಾ ಈ ಪ್ರಭುತ್ವದ ಅಡಿಯಲ್ಲಿ ಸಿಕ್ಕುವ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದೇನಿದೆ ಅದರ ಪರಿಣಾಮವಾಗಿ ಪದೇ ರಕ್ತಸಿಕ್ತವಾಗಿ ಹೋಗುವಂತಹ ಈ ಭೂಮಿ, ಆ ತುತ್ತು ಅನ್ನಕ್ಕಾಗಿ ದುಡಿತಕ್ಕಂತಹ ನಗರದ ಜನ ಇರ್ಬೋದು, ಪಟ್ಟಣದ ರಾಜಧಾನಿಯ ಜನ ಇರ್ಬೋದು, ಅಥವಾ ಗ್ರಾಮದ ಅವರಿರ್ಬೋದು, ಅಥವಾ ಬುಡಕಟ್ಟುಗಳ ಅರಣ್ಯಗಳ ಒಳಗಡೆ ಈ ಎಲ್ಲ ಜಂಜಡದಿಂದ ದೂರವಾಗಿದ್ದೀವಿ ಅಂತನ್ನುವಂಥವರೂ ಕೂಡ ಇದರ ಬಿಸಿಗೆ, ಇದರ ಒಂದು ಈ ಪ್ರಭುತ್ವದ ತೀವ್ರವಾದಂತಹ ಒಂದು ಒತ್ತಡಕ್ಕೆ ಹೇಗೆ ಸಿಗ್ತಾರೆ ಅನ್ನುವಂಥದ್ದನ್ನು ಆ ಸಾಮಾನ್ಯ ಜನತೆಯ ಬದುಕು
ಆ ಹಿಂಸೆಯಿಂದ ಹೇಗೆ ಒಂದು ತಲ್ಲಣಿಸಿ ಹೋಗುತ್ತೆ, ಅವರ ಬದುಕಿನ ಮೂಲ ದ್ರವ್ಯವೇ ಹೇಗೆ ನಾಶವಾಗಿ ಹೋಗುತ್ತೆ ಅನ್ನುವುದನ್ನು ಬಹಳ ಅದ್ಭುತವಾಗಿ ತಿಳಿಸುತ್ತೆ. ಇದೇ ಈ ಕಥೆಯ ಅಥವಾ ಈ ಕಾದಂಬರಿಯ ತಿರುಳು ಅನ್ನುವುದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸಾಮಾನ್ಯರ ಪ್ರತಿನಿಧಿಯಾದಂಥ ಇಲ್ಲಿನ ಅಜ್ಞಾತ ದಳವಾಯಿ ಏನಿದ್ದಾನೆ ಅವನ ಮತ್ತು ಒಂದು ಕಡೆಗೆ ತೀರಾ ಒಂದು ಕಾಮನ್ ಮ್ಯಾನ್ಸ್ ರೆಪ್ರೆಸೆಂಟೇಟಿವ್ ಅಂತ ಒಬ್ಬ ಸಾಮಾನ್ಯನಾದಂಥವನು, ತೀರಾ ಸಾಮಾನ್ಯ ಅಂತಂದಾಗ ಅವನು ರೈತಾಪಿ ವರ್ಗದವನು ಇನ್ಯಾರೂ ಆಗಲ್ಲ. ಆದರೆ ಅರಮನೆಯ ಚಾಕರಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಅರಮನೆಯ ಆ ಪ್ರಭುತ್ವದ ಬಂಟನಾಗಿರ್ತಕ್ಕಂಥ ಒಬ್ಬ ದಳವಾಯಿ, ಇನ್ನು ಆ ಕಾಲದಲ್ಲಿ ಅಸಾಮಾನ್ಯ ಶಕ್ತಿವಂತರು, ಇಡೀ ಕಾಲಘಟ್ಟವನ್ನು ಅಲ್ಲಾಡಿಸಿದಂತಹ ಟಿಪ್ಪು ಮತ್ತು ಹೈದರ್ ಇರಬಹುದು, ಅಥವಾ ಕುಂಪಣಿಯ ಆ ಒಂದು ಬ್ರಿಟಿಷ್ ಆ ಒಂದು ಸರ್ಕಾರ ಅಂತ ನಾವೇನು ಹೇಳ್ತೀವಿ, ಆ ಬ್ರಿಟಿಷ್ ಕುಂಪಣಿಯ ಒಂದು ವಸಾಹತುಶಾಹಿ ಆಡಳಿತ ಇರ್ಬೋದು, ಇವರೆಲ್ಲರೂ ಕೂಡ ಯಾವುದರ ಹಿಂದೆ ಓಡ್ತಾ ಇದ್ದಾರೆ? ಎಲ್ಲರಿಗೂ ಕೂಡ ಒಂದು ಬಹಳ ದೊಡ್ಡ ಒಂದು ಅಧಿಕಾರದ ಹಿಂದೆ ಓಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ತಮ್ಮ ಬಯಕೆಗಳ ಪೂರೈಕೆಗೋಸ್ಕರವಾಗಿ ತಾವು ನಿಂತ ನೆಲ, ತಮ್ಮನ್ನು ಕಾಪಾಡ್ತಿರ್ತಕ್ಕಂಥ ನೆಲ, ತಮ್ಮನ್ನು ನಂಬಿದಂತಹ ಜನ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಅವರು ಮೋಸವನ್ನು ಮಾಡ್ತಕ್ಕಂಥದ್ದು, ಎಲ್ಲರನ್ನ ತೀರಾ ಸಂಕಟಕ್ಕೆ ದೂಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕೊನೆಗೆ ತಾವೇ ಸೃಷ್ಟಿಸಿದ ಆ ಸುಳಿಯ ಒಳಗಡೆ ತಾವೇ ಸಿಕ್ಕಿ ಹಾಕ್ಕೊಂಡು ತಾವು ಕೂಡ ಒಂದು ನರಕದ ಸಮವಾದಂತಹ ಒಂದು ಬಾಳುವಂಥದ್ದನ್ನು ನಾವು ನೋಡ್ತೀವಿ. ಕಾದಂಬರಿಯಲ್ಲಿ ಟಿಪ್ಪುವಿನಂತಹ ಅನೇಕ ಯುದ್ಧವನ್ನು ಮಾಡಿ ತನ್ನ 50ನೇ ವಯಸ್ಸಿನಲ್ಲಿಯೂ ಕೂಡ ಒಂದು ಅದಮ್ಯವಾಗಿ ಬ್ರಿಟಿಷರ ವಿರುದ್ಧ ತನ್ನ ಸ್ವತಂತ್ರವನ್ನು ಉಳಿಸ್ಕೋಬೇಕು, ತನ್ನ ನಾಡನ್ನು ಅವರಿಂದ ಬಿಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥವನೇನಿದ್ದಾನೆ ಅಂಥವನು ಕೂಡ ತನ್ನ ಬದುಕಿನ ಬಗೆಗೆ ಒಂದು ಅದರ ವ್ಯರ್ಥತೆಯ ಬಗೆಗೆ ಒಂದು ಹಳಹಳಿಕೆಯನ್ನು ಮಾಡುವಂಥ ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕಣ್ಣೀರು ಕರೆಯತಕ್ಕಂಥ ತನ್ನ ಮಕ್ಕಳನ್ನು ಬ್ರಿಟಿಷರ ಆ ಒಂದು ಇದಕ್ಕೆ ಒಪ್ಪಿಸಿ ಸಂಧಾನವನ್ನು ಮಾಡಿಕೊಂಡ ಸಂದರ್ಭದ ಕೆಲವು ಭಾಗಗಳನ್ನು ಇಲ್ಲಿ ಚಿತ್ರಣ ಮಾಡುವಾಗ ಒಬ್ಬ ಸಾಮಾನ್ಯ ಅಪ್ಪನಾಗಿ ಗಳಗಳಗಳನ್ನೇ ಟಿಪ್ಪು ಅಳುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅರಮನೆ ಅಂದರೆ ಏನು, ಅಧಿಕಾರ ಅಂದರೆ ಏನು, ಇದೆಲ್ಲವನ್ನು ಒಗಾಯಿಸಿ ಎಲ್ಲವನ್ನು ಬಿಸಾಡಿ ತಾನು ಅಜ್ಞಾತನಾಗಿ ಹೋಗಿಬಿಡಬೇಕು ಅಂತ ಕೂಡ ಒಂದೊಂದು ಸತಿ ಆ ಟಿಪ್ಪುವಿನ ಒಳಗಡೆಗೆ ಈ ಎಲ್ಲ ತಲ್ಲಣಗಳು ಉಂಟು ಮಾಡಿವೆ. ತನ್ನ ಬದುಕಿಗೆ ಒಂದು ಅರ್ಥವಿದೆ ಅಂತ ಕೇಳಿಕೊಳ್ಳುವ ಸ್ಥಿತಿಗೆ ಇದೆಲ್ಲವೂ ಅವನನ್ನು ತಳ್ಳಿದೆ ಎನ್ನುವಂಥ ರೀತಿಯ ಚಿತ್ರಣವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಕಾದಂಬರಿಕಾರರು ಇಂಥ ಒಂದು ದಾರುಣವಾದ ಅಮಾನವೀಯವಾದಂಥ ಸನ್ನಿವೇಶವನ್ನು ಚಿತ್ರಣ ಮಾಡುವಾಗ, ಅದು ಒಬ್ಬ ಸೈನಿಕಂದಿರ್ಬೋದು, ಒಬ್ಬ ದಳವಾಯಿದಿರ್ಬೋದು, ಅಥವಾ ಒಬ್ಬ ನೌಕರಿ ಮಾಡುವ ಚಾಕರ, ಅರಮನೆಯ ಚಾಕರನದಿರ್ಬೋದು, ಟಿಪ್ಪುವಿನದಿರ್ಬೋದು, ಅದು ಹೈದರನ ಕೆಲವು ಮಾತುಗಳಿರ್ಬೋದು, ಪೂರ್ಣಯ್ಯನವರ ಬಾಯಿನಲ್ಲಿ ಬರ್ತಕ್ಕಂತಹ ಒಂದು ಕೆಲವು ವಿಚಾರಗಳಿರ್ಬೋದು, ಜನಸಾಮಾನ್ಯರು ಅನುಭವಿಸ್ತಕ್ಕಂಥ ಕೆಲವು ವಿಚಾರಗಳಿರ್ಬೋದು, ಇದೆಲ್ಲವನ್ನು ಹೇಳುವಾಗ ಎಲ್ಲೂ ಕೂಡ ಆ ಪ್ರಭುತ್ವದ ಪರವಾದ ಅಥವಾ ಒಂದು ರೀತಿಯಲ್ಲಿ ವಿರೋಧವಾಗಿ ಮೊದಲೇ ಪೂರ್ವಗ್ರಹ ಪೀಡಿತರಾಗಿ ಎಲ್ಲಿಯೂ ಕೂಡ ಕಾದಂಬರಿಕಾರರು ನೋಡೋದೇ ಇಲ್ಲ. ಎಲ್ಲವನ್ನು ಒಂದು ತಟಸ್ಥವಾದ ಭಾವದಲ್ಲಿ ಒಂದು ಸಮಗ್ರವಾದಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಳ್ತಾ ಹೋಗ್ತಾರೆ. ಒಂದು ಸರ್ವಗ್ರಾಹಿಯಾದಂಥ ಒಬ್ಬ ಕಥೆಗಾರನಿಗೆ ಎಲ್ಲವನ್ನು ಹಾಗೆ ಸಮವಾಗಿ ನೋಡ್ತಕ್ಕಂಥ ಒಂದು ಸೇಫ್ ಡಿಸ್ಟೆನ್ಸನ್ನು ಒಂದು ತೀರ ಹತ್ತಿರವೂ ಅಲ್ಲದ ತೀರ ದೂರವೂ ಅಲ್ಲದ ಒಬ್ಬ ನಿಜವಾದಂತಹ ಕವಿಗೆ ಬೇಕಾಗಿರ್ತಕ್ಕಂಥ ಅಥವಾ ಒಬ್ಬ ಕಥನಕಾರನಿಗೆ ಬೇಕಾಗಿರ್ತಕ್ಕಂತಹ ಆ ಒಂದು ಇದನ್ನು ದೂರವನ್ನು ಅವರು ಕಾಪಾಡಿಕೊಂಡಿರೋದನ್ನು ನೋಡ್ತೀವಿ. ಆ ತಟಸ್ಥತೆ, ಆ ಪೂರ್ವಗ್ರಹಗಳಿಲ್ಲದ ಒಂದು ವಿಚಾರವನ್ನು ಪ್ರತಿಪಾದಿಸುವ ಕ್ರಮವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಬಹಳ ಮುಖ್ಯವಾದದ್ದು ಇದು. ಒಂದು ಕಾದಂಬರಿ ಅಂತಕ್ಕಂಥದ್ರ ಪೂರ್ಣ ರೂಪ ಅದು ಹೇಗೆ ಪಡ್ಕೊಳ್ಳುತ್ತೆ ಅನ್ನುವಾಗ ಕಾದಂಬರಿಕಾರನ ಈ ದೃಷ್ಟಿಕೋನ ಮತ್ತು ಅವರ ಅಪ್ರೋಚ್ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ. ಅದು ಪೂರ್ವಗ್ರಹಗಳಿಗೆ ಒಳಗಾಗದ ಒಂದು ದೃಷ್ಟಿಯನ್ನು ನಾವಲ್ಲಿ ನೋಡ್ತೀವಿ. ಹಾಗಾಗಿ ಈ ತರಹ ಪೂರ್ವಗ್ರಹಗಳಿಲ್ಲದೆ ಅದು ಸಾಮಾನ್ಯರು, ಪ್ರಭುತ್ವ ಅಥವಾ ಇನ್ನೇನು, ಅರಮನೆಯ ಒಳಗು ಅರಮನೆಯ ಹೊರಗು, ಹೀಗೆ ಏನೆಲ್ಲವನ್ನು ನೋಡುವಾಗ ಎಲ್ಲವನ್ನು ತಟಸ್ಥವಾಗಿ ನೋಡ್ತಾ ಹೋಗುವಂಥದ್ದೇನಿದೆಯಲ್ಲ, ಇದರಲ್ಲಿ ಅದರಿಂದ ರೂಪಿತವಾಗಿರೋ ಈ ಕಾದಂಬರಿಯಲ್ಲಿ ಏನಾಗಿದೆ, ಇಲ್ಲಿ ಯಾರೂ ಮುಖ್ಯರಾಗೋದಿಲ್ಲ, ಯಾರೂ ಅಮುಖ್ಯರೂ ಆಗೋದಿಲ್ಲ. ಹಾಗೆ ಕುಂಪಣಿಯ ಸೈನಿಕರು ಒಂದು ಪಂಜರದ ಹುಲಿಗಳಿಗೆ
ಔತಣ ಆಗೋದನ್ನು ನೋಡಿ ಏನು ಬಹಳ ಸಂತೋಷ ಪಡ್ತಾನೆ ಟಿಪ್ಪು. ನಾನು ಆಗಲೇ ಹೇಳಿದಾಗೆ ಇದು ಟಿಪ್ಪುವಿನ ಒಂದು ಮುಖವಾದರೆ ಅವನ ಆ ಖಾಸಾ ಬದುಕಿನ ಒಳಗೆ ಅವನ ಬದುಕನ್ನು ತೀರಾ ಹತ್ತಿರದಿಂದ ನೋಡುವಂಥ ಈ ದಳವಾಯಿಯ ಕಣ್ಣಿನಲ್ಲಿ ನೋಡಿದ ಕೆಲವು ಘಟನೆಗಳಲ್ಲಿ ಅವನು ತುಂಬ ಒಂದು ಮೃದು ಸ್ವಭಾವದವನಾಗಿ ಈ ಪ್ರಭುತ್ವದ ವಿಚಿತ್ರವಾದಂತಹ ಒಂದು ಕತ್ತರಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವನ ಹಾಗೆ ಅವನು ಕಾಣಿಸ್ಕೊಳ್ಳುವಂಥದ್ದನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಒಬ್ಬ ಸಾಮಾನ್ಯ ಅಪ್ಪನ ಹಾಗೆ ಅವನು ತಲ್ಲಣಿಸ್ತಾನೆ. ಇದೆಲ್ಲದರಿಂದ ಬಿಡಿಸ್ಕೊಂಡು ಬಿಡಬೇಕು ಅಂತ ಹೇಳಿ ಅವನು ಪ್ರಯತ್ನವನ್ನು ಮಾಡ್ತಾನೆ, ಅಥವಾ ಪ್ರಯತ್ನ ಮಾಡೋಕ್ಕಿಂತ ಬಿಡಿಸ್ಕೋಬೇಕು ಅಂತ ಯೋಚಿಸ್ತಾನೆ. ಆ ಪ್ರಯತ್ನ ಮಾಡೋದಿಲ್ಲ ಮತ್ತು ಅದರಲ್ಲೇ ಅವನು ಸಾವನ್ನು ಕೂಡ ಕಾಣ್ತಾನೆ. ಯಾವುದರಿಂದ ಅವನು ಅದರಲ್ಲೇ ಎಲ್ಲ ಯುದ್ಧಗಳಲ್ಲಿ ಹೈರಾಣಾಗಿ ಇದು ಸಾಕು ಅನ್ನಿಸುವ ಹಂತಕ್ಕೆ ಅವನ ಜೀವ ಒಂದು ರೀತಿಯಲ್ಲಿ ರೋಸಿ ಹೋಗಿರುತ್ತೆ. ಆದರೆ ಅವನು ತನ್ನವರೇ ತನಗೆ ಮಾಡ್ತಕ್ಕಂಥ ಮೋಸಗಳು ಇದೆಲ್ಲವೂ ಕೂಡ ಅವನಿಗೆ ಇದೆಲ್ಲ ಸಾಕಾಗಿದೆ ಅನಿಸ್ಬಿಟ್ಟಿರುತ್ತೆ. ಹಾಗಾಗಿ ನಮಗೆ ಟಿಪ್ಪು ಇಲ್ಲಿ ನಾಯಕ ಆಗಿ ನಮ್ಗೆ ಕಾಣಿಸ್ಕೊಳ್ಳಲ್ಲ. ಆ ಪಾತ್ರ ಅಲ್ಲೊಮ್ಮೆ ಇಲ್ಲೊಮ್ಮೆ ಬರ್ತಾ ಹೋಗುತ್ತೆ. ಅಥವಾ ಒಂದು ಇದರಲ್ಲಿ ಬರ್ತಕ್ಕಂಥ ಲೂಟಿಕೋರರಾದಂತಹ ತಮ್ಮ ಒಂದು ಏನು ಹೇಳೋಣ, ಯುದ್ಧಗಳ ಸಂದರ್ಭದಲ್ಲಿರ್ಬೋದು, ಕಂದಾಯಗಳನ್ನು ವಸೂಲಿ ಮಾಡ್ತಕ್ಕಂಥ ಸಂದರ್ಭಗಳಿರ್ಬೋದು, ಹೀಗೆ ಅವಕಾಶ ಸಿಕ್ಕಾಗಲೆಲ್ಲ ಒಂದು ಲೂಟಿ ಹೊಡಿತಕ್ಕಂತಹ ದಳವಾಯಿಗಳು, ಸೇನಾಪತಿಗಳು ಮತ್ತು ಸೈನಿಕರಿರ್ಬೋದು, ಮತ್ತು ಅವರು ತಮ್ಮ ಜೊತೆಗೆ ಹೊತ್ಕೊಂಡು ಬರುವಂತಹ ಒಡವೆ ವಸ್ತ್ರಗಳು, ಹೆಂಗಸರುಗಳಿರ್ಬೋದು, ಅವರ ಜೊತೆ ಒಂದು ಬಲವಂತವಾಗಿ ಕೂಡಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ತಮ್ಮ ದಾಹವನ್ನು ತೀರಿಸಿಕೊಂಡ ಮೇಲೆ ಅಂಥ ಹೆಂಗಸರನ್ನು ಕೊಚ್ಚಿ ಹಾಕಿರ್ತಕ್ಕಂಥ, ಕೊಂದು ಹಾಕಿರ್ತಕ್ಕಂಥ, ನೀರಿಗೆ ಬಿಸಾಡಿರ್ತಕ್ಕಂಥ ಒಂದು ಚಿತ್ರಗಳು, ಇದೆಲ್ಲ ನೋಡಿದಾಗ ತೀವ್ರವಾದಂತಹ ಒಂದು ಕ್ರೌರ್ಯದಲ್ಲಿ ತುಂಬಿ ಹೋದಂತಹ ಈ ಕಥಾನಾಯಕ ಇಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾನೆ. ಆದರೆ ಅವನ ಕೊನೆಯ ಘಟ್ಟವನ್ನು ನಾವು ನೋಡಿದಾಗ ತನ್ನ ಕತ್ತಿಯಿಂದ ತನಗಾದ ಗಾಯದ ನಂಜಿನಿಂದ ಕೊನೆಗೆ ಹೈರಾಣಾಗ್ತಾ ಅವನು ಹೇಗೆ ಎಂಥ ಸ್ಥಿತಿಗೆ ಇಳಿತಾನೆ, ನಿತ್ರಾಣಾಗಿ ಹೋಗ್ತಾನೆ ಅಂತಂದರೆ, ಕೊನೆಗೆ ಎಲ್ಲ ಇಡೀ ಸಮುದಾಯ ಅವನನ್ನೊಂದು ಕನಿಕರದಿಂದ ನೋಡುವಂಥ ಒಂದು, ಅವನಿಗೆ ಅತ್ಯಂತ ಅನುಕಂಪದಿಂದ ನೋಡುವಂಥ ಒಂದು ಸ್ಥಿತಿ ಅವನಿಗೆ ಒದಗಿ ಬರುತ್ತೆ. ಹಾಗಾಗಿ ಇಲ್ಲಿ ತೀರ ಬಲಿಷ್ಠನಾದಂಥ ಕಥಾನಾಯಕನೂ ಮುಖ್ಯ ಆಗೋಲ್ಲ, ಮಹಾಶಕ್ತಿಶಾಲಿಯಾಗಿದ್ದಂತಹ ಅರಸು ಟಿಪ್ಪು ಕೂಡ ಇಲ್ಲಿ ಮುಖ್ಯ ಆಗಲ್ಲ. ಹಾಗಾದರೆ ಯಾರು ಮುಖ್ಯ ಆಗ್ತಾರೆ? ಯಾರು ಮುಖ್ಯ? ಇಡೀ ಕಾದಂಬರಿಲಿ ಯಾರು ಮುಖ್ಯ? ಜೊತೆಗೆ ಪೂರ್ಣಯ್ಯನ ಪಾತ್ರ ಕೂಡ ಬರುತ್ತೆ. ಆ ಕಾಲದಲ್ಲಿ ಪೂರ್ಣ ಬುದ್ಧಿಯವರ ಬಗೆಗೆ ಅನೇಕ ಮಾತುಗಳನ್ನು ನಾವು ಈ ಕಾದಂಬರಿಯಲ್ಲಿ ನೋಡ್ತಾ ಹೋಗ್ತೀವಿ. ರಾಜಕೀಯವನ್ನು, ಧರ್ಮವನ್ನು, ಜನಸಾಮಾನ್ಯರನ್ನು, ಪರಿಸ್ಥಿತಿಗಳನ್ನು ನಿಭಾಯಿಸುವಲ್ಲಿ ಪೂರ್ಣ ಬುದ್ಧಿಯವರಿಗಿದ್ದಂಥ ಒಂದು ತೀಕ್ಷ್ಣಮತಿ, ಮತ್ತು ಹೈದರನನ್ನು ಅವರು ಸಂಭಾಳಿಸಿದ ರೀತಿ, ಟಿಪ್ಪುವಿಗೆ ಅವರು ಕೊಟ್ಟ ಮಾರ್ಗದರ್ಶನ, ಮತ್ತು ಜನಸಾಮಾನ್ಯರ ಬದುಕಿನ ಬಗೆಗೆ ಅವರಿಗಿದ್ದಂತಹ ವಿಚಾರಗಳು, ಧರ್ಮ ಮತ್ತು ಪ್ರಭುತ್ವದ ಸಂಬಂಧದ ಬಗೆಗೆ ಅವರು ಆಡುವ ಕೆಲವು ಮಾತುಗಳು, ಇಂಥವೆಲ್ಲವನ್ನು ತೋರಿಸುವಾಗ ಅಗಾಧ ಸೂಕ್ಷ್ಮಮತಿಯಾದಂಥ ಪೂರ್ಣಯ್ಯನವರು ಇಲ್ಲಿ ಪ್ರಮುಖರಾಗ್ತಾರೆ ಅಂದರೆ ಇಲ್ಲ. ಒಂದು ಟಿಪ್ಪುವಿನ ಆಪ್ತನಾಗಿ ಪ್ರಭಾವಿಯಾಗಿದ್ದಂತಹ ಆತನ ಅವಸಾನದ ನಂತರ ಅವರ ಸೇವೆಯನ್ನು ಕುಂಪಣಿ ಸರ್ಕಾರ ಕೂಡ ಬಳಸ್ಕೊಳ್ಳುತ್ತೆ, ಮುಂದುವರಿಸ್ಕೊಂಡು ಹೋಗುತ್ತೆ. ಆ ಬ್ರಿಟಿಷರ ವಕ್ತಾರರಾಗಿ ಅವರ ಪರವಾಗಿ ಅನೇಕ ಫರ್ಮಾನುಗಳನ್ನು ಹೊರಡಿಸುವಂಥ ಒಂದು ಪ್ರಮುಖ ಸ್ಥಾನವನ್ನು ಪೂರ್ಣಯ್ಯನವರು ಪಡ್ಕೊಳ್ತಾರೆ. ಆದರೆ ಆ ಪೂರ್ಣಯ್ಯನವರ ವ್ಯಕ್ತಿತ್ವ, ಅವರ ಗುಣ, ದೋಷ ಇತ್ಯಾದಿಗಳ ಬಗೆಗೂ ಕೂಡ ಒಂದು ಮುನ್ನೆಲೆಗೆ ತರುತ್ತಾ ಈ ಕಾದಂಬರಿ ಅಂತಂದರೆ ಇಲ್ಲ. ಪೂರ್ಣಯ್ಯನವರ ಕೆಲವಾರು ಗುಣ ವಿಶೇಷತೆಗಳನ್ನು ಅಲ್ಲಲ್ಲಲ್ಲೇ ಹೇಳಿದರೂ ಕೂಡ ಅವರು ಕೂಡ ಈ ಕಥೆಯ ಒಂದು ಬಹಳ ಪ್ರಧಾನವಾದ ಅವರೇ ಮುಖ್ಯ ಅನ್ನುವಂಥದ್ದು ಇಲ್ಲ. ಹಾಗಾದರೆ ಯಾರು ಮುಖ್ಯ? ಯಾರು ಒಂದು ಪೂರ್ತಿ ಇಡೀ ಬದುಕನ್ನು ನೋಡುವಾಗ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ತರಹದ ಕ್ಯಾರೆಕ್ಟರ್ಸನ್ನು ಹನೂರರು ಚಿತ್ರಣ ಮಾಡಿಯೇ ಇಲ್ಲ. ನೀವು ಯಾವಾಗ ಈ ಪೂರ್ವಗ್ರಹ ಪೀಡಿತರಾಗ್ತಿರೋ ಕೆಲವು ಪಾತ್ರಗಳನ್ನು ಬ್ಲ್ಯಾಕ್ ಅಥವಾ ಒಂದು ಕೆಡುಕ ಅಂತಾನೋ, ಒಂದು ರೀತಿಯಲ್ಲಿ ಕೇಡಿನ ಒಂದು ಪ್ರತಿರೂಪಗಳಾಗಿ, ಮತ್ಯಾವುದನ್ನೋ ಒಂದು ತೀವ್ರವಾದಂತಹ ಒಂದು ಒಳಿತಿನ ಪ್ರತಿರೂಪವಾಗಿ ನಾವು ಚಿತ್ರಣ ಮಾಡಿಬಿಡುವಂಥದ್ದು ಹೆಚ್ಚು ಅಂಥದ್ದೇ ಸಾಧ್ಯತೆಗಳಿರುತ್ತೆ ಯಾವಾಗಲೂ ಕೂಡ. ಅದರಲ್ಲೂ ಈ ಚಾರಿತ್ರಿಕ ಘಟನೆಗಳನ್ನು ಹೇಳುವ ಸಂದರ್ಭದಲ್ಲಿ ರಾಜನ ಪರವಾಗಿ ನಿಂತಾಗ ಮತ್ತೊಬ್ಬ ನಮಗೆ ಶತ್ರುವಾಗಿಯೇ ಕಾಣ್ತಾ ಹೋಗ್ತಾನೆ, ಅವನ ಬರೀ ಅವಗುಣಗಳೇ ಕಾಣ್ತಾ ಹೋಗುತ್ತೆ.
ಆದರೆ ಇಲ್ಲಿ ಹಾಗಾಗಿಲ್ಲ. ಈ ರೀತಿಯ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ತರಹದ ಕ್ಯಾರೆಕ್ಟರ್ಸನ್ನು ಅವರು ಚಿತ್ರಣ ಮಾಡಿಲ್ಲ. ಯಾರನ್ನೂ ಪ್ರಮುಖವಾಗಿ ಮುನ್ನೆಲೆಗೆ ತರುವ ಪ್ರಯತ್ನವನ್ನು ಮಾಡಿಲ್ಲ. ಯಾವ ಪಾತ್ರವನ್ನು ಕೂಡ ಅವರು ಅಲಕ್ಷ್ಯವನ್ನು ಕೂಡ ಮಾಡಿಲ್ಲ. ಹಾಗಾಗಿ ಒಂದು ತಟಸ್ಥವಾಗಿ ಆ ಎಲ್ಲವನ್ನು ಒಳಗೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಯಾರು ಒಳ್ಳೆಯವರೂ ಅಲ್ಲ, ಯಾರು ಕೆಟ್ಟವರೂ ಅಲ್ಲ. ಒಂದು ಸಂದರ್ಭ ವಶದಿಂದ ಎಂಥ ವ್ಯಕ್ತಿಯ ಬದುಕು ಕೂಡ ಏನೆಲ್ಲ ಆಗಿ ಹೋಗುತ್ತೆ ಅನ್ನುವುದನ್ನು ಬಹಳ ತಟಸ್ಥವಾಗಿ ಅವರು ಚಿತ್ರಣವನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಕಾದಂಬರಿಕಾರರ ಪೂರ್ವಗ್ರಹ ಒಂದು ರಹಿತವಾದಂಥ ಸಮದೃಷ್ಟಿ. ನಾನು ಆಗಲೇ ಹೇಳಿದೆ, ಯಾವುದರ ಬಗೆಗೂ ಕೂಡ ಇದು ಹೀಗೆ ಅಂತಲೇ ಇಟ್ಕೊಂಡು ಈ ವ್ಯಕ್ತಿ ಇಂಥವನೇ, ಕೆಟ್ಟವನೇ ಅಥವಾ ಇವನು ಒಳ್ಳೆಯವನೇ ಅಂಥೇಳಿ ಮೊದಲೇ ತೀರ್ಮಾನಿಸಿಕೊಂಡು ಆ ಚಿತ್ರಣ ಮಾಡೋಕ್ಕೆ ಹೋದಾಗ ಆ ಪಾತ್ರಗಳ ನೈಜವಾಗಿ ಅವು ಬರೋಕ್ಕೆ ಸಾಧ್ಯ ಇಲ್ಲ. ಅವುಗಳ ಎಲ್ಲ ಬಹುಮುಖಗಳು ಕೂಡ ಅನಾವರಣಗೊಳ್ಳಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಈ ಸಮದೃಷ್ಟಿ ಏನಿದೆಯಲ್ಲ, ಇದು ಜಾತಿಯ ಹಿನ್ನೆಲೆಯಲ್ಲಾಗಲಿ, ವರ್ಗದ ಹಿನ್ನೆಲೆಯಲ್ಲಾಗಲಿ, ಅಥವಾ ಸ್ತ್ರೀ ಪುರುಷ ಅನ್ನುವ ಲಿಂಗ ತಾರತಮ್ಯವನ್ನು ಮಾಡೋದಾಗಲಿ ಯಾವುದೂ ಇಲ್ಲದೆ ಆ ಕಾಲದ ಇಡೀ ಬದುಕನ್ನು ಒಂದು ಸಮಗ್ರವಾಗಿ ಹಿಡಿಯುವಂತಹ ಒಂದು ಪ್ರಯತ್ನವನ್ನು, ಸಮದೃಷ್ಟಿಯನ್ನು ತೋರಿರುವಂಥದ್ದು ಈ ಒಂದು ಕಾದಂಬರಿಯ ಬಹಳ ಪ್ರಧಾನವಾದಂಥ ಒಂದು ಅಂಶ ಆಗುತ್ತೆ. ಇಂಥ ಒಂದು ಪೂರ್ಣದೃಷ್ಟಿ ಅನ್ನೋದನ್ನು ನಾವೇನು ಹೇಳ್ತೀವಿ, ಇದು ಬಹಳ ಮುಖ್ಯವಾಗಿ ನಮಗೆ ಒಂದು ವಾಸ್ತವತಾವಾದಿ ಕಾದಂಬರಿಗಳಲ್ಲಿ ಇರಬೇಕಾದಂತಹ ಆ ಒಂದು ಪೂರ್ಣ ದೃಷ್ಟಿ, ಎಲ್ಲವನ್ನು ಒಳಗು ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಆ ಬರಹಗಾರನಿಗೆ ಇರಬೇಕಾಗುತ್ತೆ. ಯಾವುದನ್ನು ಹೊರಗಿಡದ ಎಲ್ಲವನ್ನು ಒಳಗು ಮಾಡುವಂತಹ ಇನ್ಕ್ಲೂಸಿವ್ ಅಂತ ಹೇಳ್ತೀವಲ್ಲ, ಇಡೀ ಬದುಕನ್ನು ಪೂರ್ಣ ದೃಷ್ಟಿಯಲ್ಲಿ ನೋಡುವ ಆ ಒಂದು ವಾಸ್ತವತಾವಾದಿ ಕಾದಂಬರಿಗಳಲ್ಲಿ ಇರಬೇಕು ಅಂತ ಹೇಳಿ ನಾವೇನು ಸಾಹಿತ್ಯದ ವಲಯದಲ್ಲಿ ಬಳಸ್ತೀವಿ, ಆ ತರಹದ ಒಂದು ದೃಷ್ಟಿ ಈ ಕಾದಂಬರಿಯಲ್ಲಿ ಕಾಣೋದನ್ನು ನಾವು ಗಮನಿಸ್ಬೋದಾಗುತ್ತೆ. ಇನ್ನು ಕಥನ ಕ್ರಮ ಮತ್ತು ಅದರ ರಚನಾ ತಂತ್ರ, ಕಾದಂಬರಿಯ ತಂತ್ರಗಳು ಒಂದು ಕನ್ನಡ ಸಾಹಿತ್ಯದಲ್ಲಿ ನಾವು ನೋಡಿದಾಗ ಕಾದಂಬರಿಗಳು ಕಾಲದಿಂದ ಕಾಲಕ್ಕೆ ಅವುಗಳ ರಚನೆಯ ಆ ಒಂದು ತಂತ್ರಗಾರಿಕೆಯಲ್ಲಿ ವಿಭಿನ್ನತೆಯನ್ನು ತೋರಿಸ್ತಾ ಬಂದಿದೆ. ಆ ಕಥೆಯನ್ನು ಹೇಳುವ ಕ್ರಮ, ಅದರ ನಿರೂಪಣೆ, ಅದರ ವಿಶೇಷತೆಗಳಿದೆಯಲ್ಲ, ಅದು ಈ ಒಂದು ಕಾದಂಬರಿಯ ಆ ರಚನಾ ತಂತ್ರ ಏನು, ಆ ಕಥನ ಕ್ರಮ ಏನು ಅಂತಂದಾಗ ಹನೂರರ ಆ ಒಂದು ಕಥನ ಕ್ರಮ ಬಹಳ ಕುತೂಹಲಕಾರಿ ಅಂತ ಪ್ರತಿಯೊಬ್ಬ ಅದನ್ನು ಓದಿದಂಥ ವಿಮರ್ಶಕರು ಹೇಳ್ತಾ ಹೋಗ್ತಾರೆ. ಅದು ಒಂದು ರೀತಿಯಲ್ಲಿ ಬಹುಮುಖಿಯಾದಂತಹ ಹನೂರರ ವ್ಯಕ್ತಿತ್ವದ ಪರಿಣಾಮವಾಗಿ ಸಾಧಿಸಿಕೊಂಡಿರುವಂತಹ ಈ ಒಂದು ಕಥನ ಕ್ರಮ ಅದು ಅಂತೇಳಿ. ಏಕೆಂದರೆ ಹನೂರರು ಒಬ್ಬ ಸಾಹಿತಿಯಾಗಿ ಮತ್ತು ಒಬ್ಬ ಜಾನಪದ ತಜ್ಞನಾಗಿ ಮತ್ತು ಚರಿತ್ರೆಯಲ್ಲಿ ಬಹಳ ಆಸಕ್ತನಾಗಿ ಮತ್ತು ಮಾನವ ಸಹಜವಾದಂತಹ ಜನಪದ ಬದುಕಿನ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ತಮ್ಮ ಅನೇಕ ಕ್ಷೇತ್ರ ಕಾರ್ಯಗಳ ಹಿನ್ನೆಲೆಯಲ್ಲಿ ಅರಿತಂಥವರಾಗಿ ಅಲ್ಲಿನ ಜನಪದರ ಸಹಜ ಬದುಕಿನ ಜೀವನ್ಮುಖಿ ಚಿಂತನೆಗಳನ್ನು ಮತ್ತು ಅವರ ತಲ್ಲಣ ತವಕಗಳನ್ನು ಬಹಳ ಹತ್ತಿರದಿಂದ ಕಂಡಂಥ ವ್ಯಕ್ತಿಯಾಗಿ ಅದೆಲ್ಲವನ್ನು ತಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅಡಗಿಸ್ಕೊಂಡಿರ್ತಕ್ಕಂತಹ, ಅದೆಲ್ಲರ ಒಂದು ರೀತಿಯ ಮಿಕ್ಸ್ ಆಗಿರ್ತಕ್ಕಂತಹ ಹನೂರವರು ಅವರ ಕಥನ ಕ್ರಮದಲ್ಲಿಯೂ ಕೂಡ ಇದು ಈ ಒಂದು ಮಿಕ್ಸ್ ಅಥವಾ ಇದರ ಒಂದು ಅಪೂರ್ವವಾದ ಹೊಂದಾಣಿಕೆ ನಮಗೆ ಕಾಣಿಸ್ತಾ ಬರುತ್ತೆ. ಅವರ ಕತೆ ಹೇಳುವ ಕ್ರಮ ಇರ್ಬೋದು, ಆ ಕತೆಗಳ ಒಳಗಡೆ ಒಂದು ಉಪಕಥೆಗಳನ್ನು ಸೇರಿಸೋದಿರ್ಬೋದು, ಆ ಜಾನಪದದ ಕತೆಗಳ ಒಳಗಡೆಗೆ ಹೇಗೆ ಕತೆ ಒಳಗೊಂದು ಕತೆ, ಸುರುಳಿ ಕತೆಗಳು ಅಂತ ಹೇಳ್ತೀವಲ್ಲ, ಹಾಗೆ ಆ ಜನಪದದಲ್ಲಿರುವ ಹಾಗೆ ಒಂದರ ಒಳಗೆ ಒಂದು ಹೆಣ್ಕೊಳ್ತಾ ಆ ಕಥೆಯ ಜೊತೆ ಒಂದು ಕತೆ, ಆ ನೆನಪಿನ ಕಥೆಗಳು ಬಿಚ್ಕೊಳ್ತಾ ಈ ಕಥಾನಕ ಮುನ್ನಡೆಯೋದನ್ನು ನಾವು ನೋಡ್ತಾ ಹೋಗ್ತೀವಿ. ಎರಡನೇದಾಗಿ ಈ ಕಾದಂಬರಿಯ ಒಳಗಡೆಗೆ ಕೆಲವು ಅಧ್ಯಾಯಗಳ ಕೊನೆಯಲ್ಲಿ ಒಂದು ಚಿತ್ರಪಟಗಳನ್ನು ಇಡುವಂಥ ಒಂದು ತಂತ್ರವನ್ನು ಅವರು ಮಾಡ್ತಾ ಹೋಗ್ತಾರೆ. ಆ ಇಡೀ ಚಿತ್ರಪಟ ಏನು ಅಲ್ಲಿ ಮೂಲ ದಫ್ತರಿನ ಆ ಒಂದು ಇದರಲ್ಲಿ ಇತ್ತು ಅನ್ನುವ ತರಹದ ಒಂದು ಸೃಷ್ಟಿಯನ್ನು ಅವರು ಮಾಡಿದ್ದಾರೆ. ಅದಕ್ಕೊಂದು ಚರಿತ್ರೆಯ ಒಂದು ಅಧಿಕೃತತೆಯನ್ನು ತಂದುಕೊಡುವಂತಹ ರೀತಿಯಲ್ಲಿ ಓದುಗನನ್ನು ಒಪ್ಪಿಸುವುದಕ್ಕಾಗಿ ತಂದಿರ್ತಕ್ಕಂಥ ದಫ್ತರಿನ ಕಥನ, ಅದು ಮೂಲ ಪ್ರತಿ ಅಂತ ಒಂದು ಆತ್ಮಕಥನ ಬರೆದೊಂದಿತ್ತು. ಅದನ್ನು ಗಣಪಯ್ಯ ಅದನ್ನು ಮತ್ತೆ ಪ್ರತಿಯನ್ನು ಮಾಡಿಕೊಂಡ. ಅದರ ಭಾಷೆ ಇವತ್ತು ಸಹಜವಾಗಿ ಸರಿಯಾಗಿ ಅರ್ಥವಾಗದೇ ಇರೋದ್ರಿಂದ, ಸಂವಹನಗೊಳ್ಳದೇ ಇರ್ಬೋದಾದ್ರಿಂದ ಈಗ ನಾನು ಅದನ್ನು ಈಗಿನ ಆಡುಭಾಷೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳುವಾಗ ಅದನ್ನು ಒಂದು ತಂತ್ರವಾಗಿ ಅವರು ಹೆಣಿತಾ ಹೋಗ್ತಾರೆ.
ಹಾಗಾಗಿ ಈ ದಫ್ತರು ಮತ್ತು ಅದರಲ್ಲಿರುವಂಥ ಚಿತ್ರಗಳು ಮತ್ತು ಅದರಲ್ಲಿ ಇರ್ತಕ್ಕಂತಹ ಮಾಹಿತಿಗಳು ಜೊತೆಗೆ ಭಾಳ ಮುಖ್ಯವಾಗಿ ಅದರಲ್ಲಿ ಕೆಲವು ಆಚರಣೆಗಳನ್ನು ತರ್ತಾರೆ. ಹಾಗೆ ಕೆಲವು ಜಾನಪದದ ಹಾಡುಗಳನ್ನು ತರ್ತಾರೆ, ಜಾನಪದದ ಕೆಲವು ಆ ಒಂದು ಕುಣಿತಗಳನ್ನು ತಗೊಂಡು ಬರ್ತಾರೆ, ಮತ್ತು ಸೂಕ್ತಿಗಳನ್ನು ತೊಗೊಂಡು ಬರ್ತಾರೆ, ಐತಿಹ್ಯಗಳನ್ನು ತೊಗೊಂಡು ಬರ್ತಾರೆ. ಇವೆಲ್ಲವೂ ಸೇರ್ಕೊಂಡೇನಾಗಿದೆ, ಮಧ್ಯೆ ಮಧ್ಯೆ ಬರ್ತಕ್ಕಂಥ ಇಂಥ ಕಥೆಗಳು, ಹಾಡುಗಳು, ಸೂಕ್ತಿಗಳು, ಆಚರಣೆಗಳು ವಿಶಿಷ್ಟವಾದಂಥ ಜಾನಪದದ ಒಂದು ಭಾಷೆಯ ಸೊಗಡುಗಳಿಂದ ನಮ್ಮ ಮನಸ್ಸನ್ನು ಸೂರೆಗೊಳ್ಳುತ್ತೆ. ಲೇಖಕರು ತಾವು ತಮ್ಮ ಬದುಕಿನ ಉದ್ದಕ್ಕೆ ಕಂಡಂತಹ, ಕೇಳಿದಂತಹ ಅನೇಕ ಐತಿಹ್ಯಗಳನ್ನು ಆ ಸಂದರ್ಭಕ್ಕೆ ತಕ್ಕಂತೆ, ಆ ಸಂದರ್ಭದಲ್ಲಿ ಸಾಧಿಸಿ ಕೊಡಬೇಕಾದಂತಹ ಒಂದು ಧ್ವನಿಯನ್ನು ಹೊರಡಿಸುವುದಕ್ಕೆ ಅವುಗಳನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಬೆರೆಸುವಂಥ ಒಂದು ಸ್ವಾತಂತ್ರ್ಯವನ್ನು ಅವರು ಪಡ್ಕೊಂಡಿದ್ದಾರೆ. ಅಪೂರ್ವವಾಗಿ ಅಂತಹ ಅವಕಾಶಗಳನ್ನು ಅವರು ಅಂಥದ್ದನ್ನು ಸೇರಿಸಿಕೊಳ್ಳುವುದಕ್ಕೆ ಬೇಕಾದ ಅವಕಾಶಗಳನ್ನು ಸನ್ನಿವೇಶ ನಿರ್ಮಾಣದಲ್ಲಿ ಅವರು ಸೃಷ್ಟಿ ಮಾಡಿಕೊಳ್ತಾ ಹೋಗ್ತಾರೆ. ಹಾಗೆ ವಾಸ್ತವತಾವಾದಿ ಕಾದಂಬರಿಯಲ್ಲಿ ಆಗಲೇ ನಾನು ಹೇಳಿದಾಗೆ ಗುರುತಿಸಬಹುದಾದಂಥ ಒಂದು ಪೂರ್ಣ ಲೋಕದೃಷ್ಟಿ ಅಂತ ನಾವೇನು ಹೇಳ್ತೀವಿ, ಅದು ಯಾರೂ ಮುಖ್ಯವಾಗದ ಆದರೆ ಎಲ್ಲವನ್ನ ಒಳಗೊಳ್ಳುವ. ನಾನು ಆಗ ಹೇಳಿದಾಗೆ ಅದರಲ್ಲಿ ಒಂದು ಹಳ್ಳಿಯ ಆಚರಣೆ ಇರಬಹುದು, ಆ ಹಳ್ಳಿಯ ಒಂದು ಹುಡುಗರ ಹಾಡಿರ್ಬೋದು, ಅಲ್ಲಿನ ಸೋಬಾನಿಯವರು ಹಾಡ್ತಕ್ಕಂಥ ಹಾಡಿರ್ಬೋದು, ಒಂದು ಮದುವೆಯ ಪ್ರಸಂಗ ಇರ್ಬೋದು, ಅಥವಾ ಮತ್ತೇನು, ಹೀಗೆ ಅದಕ್ಕೆ ಯಾವುದೂ ಅವ್ರ ಕಣ್ಣಿಗೆ ಅಲಕ್ಷ್ಯ ಅಂತ ಅನಿಸೋದೇ ಇಲ್ಲ. ಅದೆಲ್ಲವೂ ಮುಖ್ಯ ಆಗುತ್ತೆ. ಹಾಗೆ ಯಾರೂ ಮುಖ್ಯವಾಗದ ಆದರೆ ಎಲ್ಲರನ್ನೂ ಮತ್ತು ಎಲ್ಲವನ್ನು ಒಳಗೊಳ್ಳುವಂಥ ಒಂದು ದರ್ಶನ ಇಡೀ ಕಾದಂಬರಿಯಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿ ಬರುತ್ತೆ. ಇನ್ನು ಟಿಪ್ಪು ಸೈನ್ಯದಲ್ಲಿದ್ದಂಥ ಈ ದಳವಾಯಿ ಕುದುರೆ ದೇಸಪ್ಪಯ್ಯ ಅಂತಲೇ ಅವನು ಮುಂದೆ ಮುಂದೆ ಜನಸಾಮಾನ್ಯರಲ್ಲಿ ನೆನಪಿನಲ್ಲಿ ಉಳಿದಂಥವನು ಅನ್ನುವುದನ್ನು ಹೇಳ್ತಾರೆ. ಹೀಗೆ ಕುದುರೆ ದೇಸಪ್ಪಯ್ಯ ಬರೆದದ್ದು ಅಂತ ಹೇಳಲಾಗುವಂಥ ಒಂದು ಆತ್ಮಚರಿತ್ರೆಯ ಹಸ್ತಪ್ರತಿ ಒಂದು ನಮಗೆ ಸಿಕ್ಕತ್ತೆ. ಆ ಸಿಕ್ಕಿದಂಥ ಹಸ್ತಪ್ರತಿ ಏನಿದೆ ಅದನ್ನು ಒಂದು ಸಾಬಣ್ಣನ ಮನೆಯಲ್ಲಿದ್ದಂಥ ಹಸ್ತಪ್ರತಿಯನ್ನು ಓದುವ ಪ್ರಯತ್ನವನ್ನು ಯಾರೂ ಕೂಡ ಮಾಡೋದಿಲ್ಲ. ಆದರೆ ಆ ಇಡೀ ಪರಿಸರದಲ್ಲಿ ಇದ್ದಂತಹ ಈ ಕುದುರೆ ದೇಸಪ್ಪನ ಒಂದು ಸ್ಮಾರಕ ಏನಿದೆ ಅದಕ್ಕೆ ಒಂದು ಉತ್ಕಡ್ಡಿಯನ್ನು ಬೆಳಗಿ ಜನ ಆ ಜಾತ್ರೆ ಸಂದರ್ಭಗಳಲ್ಲಿ ಅದನ್ನು ಆರಾಧಿಸೋದನ್ನು ನಾವು ನೋಡ್ತಾ ಹೋಗ್ತಾನೆ. ಅಲ್ಲಿನ ಸಂತರ ಆರಾಧನೆ, ಜಾತ್ರೆಗಳು ಇತ್ಯಾದಿ ವಿವರಗಳನ್ನೆಲ್ಲ ಕೊಡ್ತಾರೆ. ಈ ಕುದುರೆ ದೇಸಪ್ಪಯ್ಯನ ಬಗೆಗೆ ಜನರ ಬಾಯಲ್ಲಿ ಬೇಕಾದಷ್ಟು ಕಥನಗಳಿವೆ. ಆದರೆ ಅದರ ಮೂಲ ಮತ್ತು ಅವನೇ ಬರೆದಿರುವಂಥ ಆತ್ಮಕಥೆಯನ್ನು ನೋಡುವ ಮತ್ತು ಅದನ್ನು ಓದಬೇಕು ಅನ್ನುವಂಥ ಒಂದು ತವಕ ಆ ಜನಸಾಮಾನ್ಯರಲ್ಲಿ ಇಲ್ಲ. ಆದರೆ ಅದನ್ನೇ ಖುದ್ದಾಗಿ ನೋಡಬೇಕು ಅಂತಕ್ಕಂಥವ್ರ ಬಗೆಗೆ ನಂಬಿಕೆ ಬಂದರೆ ಅಂಥ ದಫ್ತರನ್ನು ಆ ಸಾಬಣ್ಣ ತೋರಿಸ್ತಾನೆ ಅಂತನ್ನುವಂಥ ರೀತಿಯಲ್ಲಿ ಒಂದು ಚರಿತ್ರೆಯ ಒಂದು ಬೇಸನ್ನು ಹಾಕಿಕೊಳ್ತಾರೆ ತಮ್ಮ ಕಥೆಗೆ. ಅಲ್ಲಿ ಆತ ಬರೆದಂಥದ್ದನ್ನು ಅದು ಜೀರ್ಣವಾಗಿದ್ದಾಗ ಮತ್ತು ಅದು ಅಲ್ಲಲ್ಲೇ ಒಂದು ಅಕ್ಷರಗಳು ನೀರಿನಿಂದ ಅದು ಅಳಿಸಿದಂಥ ಸಂದರ್ಭ, ಅದು ಒಂದು ರೀತಿಯಲ್ಲಿ ಹಾಳಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಗಣಪಯ್ಯ ಅಂತಕ್ಕಂಥ ಒಬ್ಬ ಪುರಾಣವನ್ನು ಮಾಡ್ತಕ್ಕಂತಹ ಬಹಳ ಪಂಡಿತನಾದಂತಹ ಊರುಗಳಲ್ಲಿ ಅನೇಕ ಬಗೆಯಲ್ಲಿ ಕಥಾನಕಗಳನ್ನು ಮಾಡ್ತಾ, ಯಕ್ಷಗಾನಗಳು ಇತ್ಯಾದಿಗಳನ್ನೆಲ್ಲ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅದನ್ನು ಬರ್ಕೊಂಡ. ಹಾಗೆ ದಫ್ತರಲ್ಲಿ ಬರೆಯುವಾಗ ಅವನು ಬಹುಶಃ ಮೂಲದಲ್ಲಿ ಇದ್ದಂಥ ತಪ್ಪುಗಳನ್ನು, ಕೆಲವು ದೋಷಗಳನ್ನು ತಿದ್ದುತ್ತಾ ಹೋದ, ಭಾಷೆಯನ್ನು ಸ್ವಲ್ಪ ಮಟ್ಟಿಗೆ ಸಂಸ್ಕರಿಸಿರ್ಬೋದು. ಜೊತೆಗೆ ತನ್ನ ಆ ಒಂದು ದೇಶ ಇದನ್ನು ಓಡಾಟಗಳಲ್ಲಿ ತನ್ನ ಒಂದು ಆ ಅನುಭವದ ಹಿನ್ನೆಲೆಯಲ್ಲಿ ತನಗೆ ಗೊತ್ತಿದ್ದಂತಹ ಸಂದರ್ಭಕ್ಕೆ ಹೊಂದುವಂತಹ ಅನೇಕ ಹಾಡುಗಳನ್ನು ಅವನು ಸೇರಿಸಿರ್ಬೋದು, ಮತ್ತು ಒಂದಷ್ಟು ಐತಿಹ್ಯಗಳನ್ನು ಸೇರಿಸಿರಬಹುದು ಅನ್ನುವ ಮಾತನ್ನು ಕೂಡ ಹೇಳ್ತಾರೆ. ಹಾಗೆ ಅದನ್ನು ನಾನು ಇಲ್ಲಿ ಒಂದು ಹೊಸ ಭಾಷೆಯಲ್ಲಿ ನಾನು ಅರ್ಥವಾಗುವ ಕೊಡ್ತೀನಿ ಅಂತ ಹೇಳ್ತೇನೆ. ಅಂದರೆ ಮೂಲದ ಚರಿತ್ರೆ ಅಂತಕ್ಕಂಥದ್ದು ಒಂದೇನಿದೆ, ಆ ಗತ ಅನ್ನೋದೇನಿದೆ, ಅದು ಕಾಲದಿಂದ ಕಾಲಕ್ಕೆ ಪಡೆದುಕೊಳ್ಳುವಂತಹ ಒಂದು ಸಂಚಲನವನ್ನು, ಒಂದು ಪರಿಚಲನೆಯನ್ನು, ಒಂದು ಹೊಸ ಬದಲಾವಣೆಯನ್ನು ಮತ್ತೆ ಗತ ಅನ್ನುವಂಥದ್ದು ಹೀಗೆ ಮುರಿದು ಮತ್ತೆ ಹೊಸ ರೀತಿಯಲ್ಲಿ ಕಟ್ಟಿಕೊಳ್ತಾ ಹೋಗುತ್ತೆ. ಆ ಕಟ್ಟಿಕೊಳ್ಳುವಾಗ ಅದು ಪ್ರತಿಯೊಬ್ಬನ ಬದುಕಿನ ದೃಷ್ಟಿಕೋನದಿಂದಾಗಿ ಒಂದು ಕಟ್ಟೋಣುವ ಕ್ರಿಯೆ ನಡೀತಾ ಇರುತ್ತೆ ಅನ್ನುವಂಥದ್ದು ಚರಿತ್ರೆ ಅನ್ನುವುದು ನಮ್ಮ ಒಂದು ಪರಿಕಲ್ಪನೆಯಲ್ಲಿ ಹೀಗೆ ಮತ್ತೆ ಪುನರ್ ಕಟ್ಟಿಕೊಳ್ಳುವಂಥ ಒಂದು
ವಿಚಾರ ಅನ್ನುವುದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಆ ಕುದುರೆ ದೇಸಪ್ಪಯ್ಯ ಬರೆದದ್ದು ಅನ್ನುವಂತಹ ಒಂದು ಆತ್ಮಚರಿತ್ರೆಯ ಹಸ್ತಪ್ರತಿಯ ಒಂದು ತಿದ್ದಿದ ನಕಲನ್ನು ಓದಿ ಇಂದಿನ ಕನ್ನಡದಲ್ಲಿ ಅರ್ಥ ಆಗುವ ಹಾಗೆ ಹೇಳಲ್ಪಟ್ಟ ಕಾದಂಬರಿ ಇದು ಅನ್ನುವಂಥದ್ದು ಈ ಒಂದು ಕಾದಂಬರಿಯ ಒಂದು ರಚನಾ ತಂತ್ರ ಆಗಿದೆ. ಆ ಮೂಲಕ ಓದುಗರನ್ನು ನಿಧಾನವಾಗಿ ತಾವು ಮುಂದೆ ಓದಲಿರುವಂಥದ್ದನ್ನು ಒಂದು ಇದೊಂದು ಹೀಗೆ ನಡೆದಿದ್ದೆ ಅಂತಂದ ನಂಬಿ ಆ ಓದುವಿಕೆಗೆ ಅವನನ್ನು ಸಜ್ಜು ಮಾಡುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಸಂದರ್ಭದಲ್ಲಿ ಇದು ಒಂದು ಜಾನಪದದ ಶೈಲಿಯನ್ನು ಇಟ್ಕೊಂಡಿರುವ, ಚರಿತ್ರೆಯ ಒಂದು ವಸ್ತುವನ್ನು ಇಟ್ಕೊಂಡಿರುವ, ಆತ್ಮಕಥನದ ಲಕ್ಷಣಗಳನ್ನು ಇಟ್ಕೊಂಡಿರುವ ಹಲವು ಬಗೆಯ ಮಿಶ್ರಣ. ಒಂದರ್ಥದಲ್ಲಿ ನಾವು ಸಾಹಿತ್ಯ ಓದುವಾಗ ಏನು ಮಾಡ್ತೀವಿ, ಯಾವುದೋ ಒಂದು ಪ್ರಕಾರದ ಚೌಕಟ್ಟಿಗೆ ಒಳಪಡಿಸಿ ಓದುವ ಕ್ರಮ ಇದೆ ನಮ್ಮಲ್ಲಿ, ಅಥವಾ ಬರೆಯುವ ಕ್ರಮ ಇದೆ. ಆದರೆ ನಿಜವಾಗಿ ಜನಪದದ ಸ್ಮೃತಿಯ ಒಳಗಡೆಗೆ ಸಂಗ್ರಹಗೊಳ್ತಕ್ಕಂತಹ ಈ ಒಂದು ಕಥನಗಳು ಹೀಗೆ ಯಾವುದೋ ಒಂದು ಸಾಹಿತ್ಯದ ಪ್ರಕಾರದ ಚೌಕಟ್ಟಿಗೆ ಒಗ್ಗುವಂಥದ್ದಲ್ಲ. ಹಾಗಾಗಿ ಬಹುಶಃ ಈ ರೀತಿಯ ಅಜ್ಞಾತದ ಕಥೆಯ ನೆಪದಲ್ಲಿ ಅಜ್ಞಾತ ಕಾಲಘಟ್ಟ ಒಂದರ ಆ ಒಂದು ಕಥನವನ್ನು ಹಿಡಿಯುವಾಗ ಹನೂರರು ಇಂತಹ ಸಾಹಿತ್ಯದ ಚೌಕಟ್ಟುಗಳನ್ನೇ ಮೀರಿಬಿಟ್ಟಿದ್ದಾರೆ. ಹಾಗೆ ಮೀರಿರೋದೇ ಈ ಕಾದಂಬರಿಯ ವಿಶೇಷತೆ. ಹಾಗಾಗಿ ಬೆನ್ನುಡಿಯಲ್ಲಿ ಕಾರ್ನಾಡ್ರು ಹೇಳುವಂಥ ಮಾತು ಬಹಳ ಮುಖ್ಯ ಆಗುತ್ತೆ. ಬಹಳ ಚೆನ್ನಾಗಿ ಅದನ್ನು ಅವರು ಗುರುತಿಸ್ತಾ ಹೋಗ್ತಾರೆ. ಇದು ಇತಿಹಾಸವೋ, ದಂತಕಥೆಯೋ, ಜಾನಪದ ಆಖ್ಯಾಯಿಕೆಯೋ, ಕಾವ್ಯಮಯ ಕಥನವೋ ಎಂದು ವರ್ಗೀಕರಿಸುವುದು ಅದರ ಶ್ರೀಮಂತ ಕ್ರಿಯಾ ಪರಿಸರಕ್ಕೆ ಅನ್ಯಾಯ ಬಗೆದಂತೆ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಇಡೀ ಕಾದಂಬರಿಯ ಒಂದು ಶ್ರೀಮಂತವಾದಂತಹ ಕ್ರಿಯಾ ಪರಿಸರ ಅದು ಹೇಗೆ ರೂಪಿತ ಆಗಿದೆ, ಹೇಗೆ ಕಟ್ಟುವ ಪ್ರಕ್ರಿಯೆ ನಡೆದಿದೆ ಅಂದರೆ ಅದನ್ನು ನೀವು ಯಾವುದೋ ಒಂದು ಪ್ರಕಾರಕ್ಕೆ ಅದನ್ನು ಎಳೆದು ಆ ಚೌಕಟ್ಟಿಗೆ ಕುಗ್ಗಿಸುವ ಕೆಲಸ ಮಾಡಿದರೆ ಅದು ಅಪಚಾರ ಅಂತ ಹೇಳ್ತಾರೆ. ಬಹಳ ಸರಿಯಾದಂಥ ಮಾತು ಅಂತ ಎಲ್ಲರಿಗೂ ಕೂಡ ಅದನ್ನು ಓದಿದಾಗ ಅನಿಸುತ್ತೆ. ಈ ಮಾತು ಬಹುಶಃ ಗಿರೀಶ್ ಕಾರ್ನಾಡ್ರ ಈ ಮಾತು ಈ ಕಥನ ಕ್ರಮ, ಆ ರಚನಾ ತಂತ್ರ ಮತ್ತು ಆ ಕಾದಂಬರಿಯ ಕಥನ ಶೈಲಿಯ ಒಂದು ಅನನ್ಯತೆಯನ್ನು, ಅದರ ಬೆರಗನ್ನು, ಅದರ ಒಂದು ವಿಶಿಷ್ಟತೆಯನ್ನು ಹಿಡಿದಿಡುವಂತಹ ಒಂದು ಮಾತುಗಳಾಗಿವೆ. ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದೆ ಮತ್ತು ಇದು ನಿಮಗೆ ಈ ಕಾದಂಬರಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ಈ ಕಾದಂಬರಿನ ಯಾವ ಆಯಾಮಗಳಲ್ಲಿ ನೋಡಬೇಕು ಅನ್ನುವುದಕ್ಕೆ ಈ ತರಗತಿ ಸಹಾಯಕವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.